हरि ओम केशव नारायण माधवाय स्वाहा गोविंदाय नमः केशव नारायण माधवाय स्वाहा गोविंदाय नमः विष्णुवे नमः सुंदराय नमः इन्याರು ಕೂತ್ಕೊಳ್ತಾ ಇದ್ದೀರಾ ಪೂಜೆಗೆ ನಿಮ್ಮ ಮಾತಾಡೋ ನಿಲ್ಸ್ಪಾಸ್ ಎಲ್ಲ ನಿಮ್ಮ ಫ್ಯಾಮಿಲಿಗೆಲ್ಲ ಇದು ಮಾಡಿ ಸಂಕಲ್ಪ ಮಾಡೋಕೆ ಅವ್ರಿಗೆಲ್ಲ ಪೂರ ಜನ ಹುಡುಗ ಅಷ್ಟು ನೀವು ಸಂಕಲ್ಪ ಮಾಡ್ತಾರೆ ಎಲ್ಲ ಸಂಕಲ್ಪ ಯಾಕಂದ್ರೆ ಇಲ್ಲಿ ಸ್ಪಾನ್ಸರ್ ಮಾಡ್ತಾ ಇರೋದು ಅದು ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತೀವಿ ಬೇರೆಯವ್ರದೆಲ್ಲ ಮನಸ್ಸಲ್ಲಿ ಮಾಡೋಣ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಶ್ರೀಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ वासुदेवाय नमः प्रद्युम्नाय नमः रुद्राय नमः पुरुषोत्तमाय नमः अधोक्षजाय नमः नरसिंहाय नमः चिदाय नमः ज्ञानदाय नमः उपयोगाय नमः हरे नमः ओम श्री कृष्णाय नमः प्रणवस्य परब्रह्म ऋषि परमात्मा देवता देवी गायत्री छन्दः प्राणायामे विनियोगः ओम भूर्भुवः स्वः स्वः महामृतं सत्यं तत्सवितुर्वरेण्यं भर्गो देवस्य धीमहि धियो यो नः प्रचोदयात् ओम आपो ज्योतिषोमृतं ब्रह्म भूर्भुवस्वरोम हरि ओम संकल्प क्रिया श्री गोविंद विष्णु विष्णुराज्ञाय प्रवर्तमान्यस्याद्य ब्रह्मणः द्वितीय प्रादेशवेतपराः कल्पे वैवस्वतमन्वन्तरे कलियुगे तनोपादे जम्बुद्वीपे भरतखण्डे भरतवर्षे एवं गुणविशेषणविशिष्टायां पिङ्गलनाम संवत्सरे दक्षिणायने शुभऋतौ कृष्णपक्षऋतौ उत्तरफाल्गुनी नक्षत्रे दक्षिणायने शुभऋतौ शुभदितौ मम ಹೇಳಬೇಕು ಎಲ್ಲ ಹೇಳ್ಬೋದು ಮಮ ನಿಮ್ಮ ಹೆಸರು ಹೇಳ್ಕೊ ಶಕುಂತಲಾ ನಾಮ ಶರ್ಮಣಃ ಸಕುಟುಂಬಾನಾಂ ಮೋಹನ್ ಸುಶೀಲಾ ಮೇನಕಾ ರಾಧಿಕಾ ಅನುಪಮ ಅಭಿನಂದನೆ ಆಯುಷ್ ಕುಟುಂಬ ಸಕುಟುಂಬಾನಾಂ ನಿಮ್ದೆ ಹೆಸರು ಹೇಳ್ಕೊಳ್ಳಿ ಬರ್ತ್ಡೇ ಇವತ್ತು ಪದ್ದು ದಯಾರಾಮ್ದು ಹೇಳು ಪದ್ಮಾ ದಯಾರಾಮ್ ಅಂಜನಿ ಆಂಡ್ರ್ಯೂ ವಿಠಲ್ ದೀಪ್ ಜಗದೀಪ್ ಸೊ ಎಲ್ಲರೂ ಅವರವ್ರ ಹೆಸರು ಹೇಳ್ಕೊಡಿ ಸಕುಟುಂಬಾನಾಂ ಮಮ ಅಂದ್ರೆ ಆಯ್ತು ಸಕಲ ದುರಿತೋಪಶಮನ ಸರ್ವಾಪಶಾತ್ಪೂರ್ವಕಂ ಪುತ್ರ ಧನಧಾನ್ಯ ಸಂಪದಭಿವೃದ್ಧ್ಯರ್ಥಂ ಸರ್ವಾಭೀಷ್ಟ ಸಿದ್ಧ್ಯರ್ಥಂ यथा संपादा सामर्थ्य गणेशा गौरी वाणी लक्ष्मी ब्रह्मा विष्णु रुद्रा सूर्यादिनो ग्रह देवतानां इंद्रादष्टोपा देवतानां ध्यानावाहनादि षोडशोपचार पूजा पुरस्कृत श्री सत्यनारायण पूजनं करिष्ये बोल सत्यनारायण भगवान की जय करिष्ये हरि ओम अथ आगमासन्तु देवानां मनासन्तु राक्षसां ಯಾಕಂದ್ರೆ ಆಗಮಾತಂತು ದೇವಾನಾಂ ದೇವರಿಗೆಲ್ಲ ಆಗಮಿಸಿತು ಗಮನಾತಂತು ರಾಕ್ಷಸಾಂ ರಾಕ್ಷಸರೆಲ್ಲ ಬೇಡ ಇದೆ ಅಂತ ಹೊರಗಾಕೋದು ಆಗಮಾತಂತು ದೇವಾನಾಂ ಗಮನಾತಂತು ರಾಕ್ಷಸಾಂ ಮೂರು ಘಂಟಾರಂ ತತ್ರ ದೇವತಾ ಆಹ್ವಾನ ಲಾಂಛನಂ ಎಲ್ಲ ದೇವತೆಗಳು ಬರ್ಬೇಕಂತ ಹೇಳಿ ಇದು ಮಾಡೋದು ಹೌದು कलशस्य मुखे विष्णु मुखबेतु कलशस्य मुखे विष्णु कंठे रुद्र समाश्रिता मूले तत्र स्थितो ब्रह्मा मध्ये मातृगण स्थिताः कलश ಹೇಳೋದು ಯಾಕೆ ಅಂತ ಹೇಳಿದ್ರೆ कलशस्य मुखे विष्णु विष्णु ಅಲ್ಲಿ ಮುಖದ ಹತ್ರ ಕಂಠೆ ರುದ್ರ ಸಮಾಶ್ರಿತ ರುದ್ರ ಆಯ್ತು ಕಂಠಕ್ಕೆ ಮೂಲೆ ತತ್ರ ಸ್ಥಿತೋ ಬ್ರಹ್ಮ मध्ये ಮಾತೃಗಣ ಸ್ಥಿತಾಃ 33 ಮಿಲಿಯನ್ ದೇವತೆಗಳೆಲ್ಲ ಅಲ್ಲೇ ಇದ್ರಿ ನಮ್ಮ ಪೂಜೆ ಸ್ವೀಕಾರ ಮಾಡಿದ್ವಿ ಆಯ್ತಲ್ವಾ
गंगे जयमुने चैव गोदावरी सरस्वती नर्मदे सिन्धु कावेरी जलेस्मिन् सन्निधिं कुरु अन्य सती ओम नमो नारायण 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 नारायण भगवान की जय ಇದು ಶಂಕ ಇಲ್ಲ ಇದು गोपुरा सागर उत्पन्न विष्णुमित्रते नमित असपति च पांचजन्यं गोपते दानावाहनादि षोडशोपचार पूजार्थं शंख पूजन दृश्ये करिः ओम आद्य करिष्यमाण श्री सत्यनारायण व्रतकथायां कर्मणां पुण्याहं भवन्तो भवन्तु ಸ್ವಲ್ಪ पुण्याहं भवन्तो भवन्तु ओम पुण्याहं पुण्याहं भवन्तो भवन्तु सत्यनारायण भगवान की जय just turn it off. I don't want any distractions. निर्विघ्नतासिद्ध्यर्थं महागणपति पूजनं करिष्ये ಈ ಗಣೇಶ ಪೂಜೆ ಶುರುವಾಗುತ್ತೆ ಚಿಕ್ಕದಾಗಿ ಗಣೇಶ ಪೂಜೆ ಅಂದ್ರೆ ಒಂದು ಕ್ವಶನ್ ಬರುತ್ತೆ ಏನಂದ್ರೆ ನೀವು ಕೇಳ ಮಾತಾಡ್ಬಾರ್ದು ನಾನು ಹೇಳೋದು ಕೇಳ್ಬೇಕಷ್ಟೇ ಗಣೇಶ ಪೂಜಾ ಯಾವ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶ ಪೂಜೆ ಯಾವಾಗಲೂ ಇದ್ದೇ ಇರುತ್ತೆ ಮಾತಾಡ್ಬೇಡ ಏನದು ಗಣೇಶ ಪೂಜಾ ಮಾಡೋದಕ್ಕಿಂತ ಮುಂಚೆ ಈ ಗಣಹೋಮ ಮಾಡಬೇಕು ಅಥವಾ ಗಣೇಶನ ಪೂಜೆನೇ ಮೇನ್ ಆವಾಗ ಏನ್ ಮಾಡೋದು ಗಣೇಶನ ಪೂಜೆ ಅದು ಇರುತ್ತಾ ಇಲ್ವೋ ಅಂತ ಕ್ವಶನ್ ಬರುತ್ತೆ ಯಾವ ಪೂಜೆ ಮಾಡುವಾಗೂ ಗಣೇಶ ಪೂಜೆ ಯಾವಾಗ ಮೊದಲೇ ಇರುತ್ತಲ್ವಾ ಗಣೇಶ ಪೂಜೆನೇ ಮೇನ್ ಆದ್ರೆ ಪುನಃ ಗಣೇಶ ಪೂಜೆ ಮಾಡೋದು ಇದೆಯೋ ಇಲ್ವೋ ಗಣೇಶ ಪೂಜೆ ಮಾಡಲೇಬೇಕು ಮೇನ್ ಯಾವುದೇ ಇರಲಿ ಮೇನ್ ಪೂಜೆ ಗಣೇಶ ಪೂಜೆ ಇದ್ರೂ ಅದಕ್ಕಿಂತ ಮುಂಚೆ ಗಣೇಶ ಪೂಜೆ ಮಾಡಬೇಕು ನಾವು ಗೊತ್ತಾಯ್ತಾ ಸೊ ಹಾಗೆ ಇಲ್ಲಿ ಗಣೇಶ ಪೂಜೆ ಮಾಡ್ತಾ ಇದ್ವಿ ನಿರ್ವಿಘ್ನತಾಸಿದ್ಧ್ಯರ್ಥಂ ಮಹಾಗಣಪತಿ ಪೂಜೆ ಇದು ಸ್ವಲ್ಪ ಪುಷ್ಪ ನಾನು ಹೇಳುವಾಗ ಚಿಕ್ಕ ಚಿಕ್ಕ ನೀರು ತಗೊಂಡು ಇಲ್ಲಿ ಹಾಕ್ಬೋದು ಇಲ್ಲಿ ಹಾಕ್ಬೋದು ಅಥವಾ ಅಲ್ಲಿ ಹಾಕ್ಬೋದು ಓಂ ಗಣಾನಾಂ ಗಣಪತಿ ಮಹಾಗಣೇಶಂ दक्षिणान् समर्पयामि ओम गणपतये नमः नैवेद्यं समर्पयामि धूपम् आघ्रापयामि ಇದು ಆರತಿ ಮಾಡುವಾಗ ಯಾವಾಗಲೂ ಹೇಗೆ ಮಾಡಬಾರ್ದು ಆರತಿ ಮಾಡುವಾಗ ಯಾವಾಗಲೂ ಓಂ ಇದಿದೆ ಅಲ್ವಾ ಆ ಥರ ಇಟ್ಕೊಳ್ಬೇಕು ಅದ್ರ ಸಿಂಬಾಲಜಿ ಮೂರುವರೆ ಇದು ಮಾಡಬೇಕು ಸುತ್ತ ಹಾಕಬೇಕು ಆಮೇಲೆ
ಆಮೇಲೆ ಹೀಗೆ ಮಾಡೋವಾಗಿಲ್ಲ ಒಂದೇ ಒಂದು ರೌಂಡ್ ಒಂದು ರೌಂಡು ಇನ್ನೊಂದು ರೌಂಡು ಆಮೇಲೆ ಅರ್ಧ ಅದೇ ನಿಲ್ಲಿಸೋದು 3:30 ಮಾಡಿ ಮಹಾಕಾಯ ಓಂ ಗಣಪತಿ ಮಹಾಧೂಪಮಾಘ್ರಾಪಯಾಮಿ ಸಿದ್ಧಿವಿನಾಯಕ ಭಗವಾನ್ ಕಿ ಜೈ. ಒಂದೇ ಒಂದು ಹಾಕಿದ್ರೆ दीपं दर्शयामि मंगलनीराजनं समर्पयामि. ओम 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 बोल सिद्धिविनायक भगवान की जय. ಅಲ್ಲಿಂದ ಎಲ್ಲರೂ ಇದು ಮಾಡಿ ಈಗ ಪ್ರಾರ್ಥನೆ ಮಾಡಿ ಎಲ್ಲರೂ ಇದು ಮಾಡಿ ನಾನು ಹೇಳಿದ್ದೆ. नमो नमो गणेशाय विघ्नेशाय नमो नमः विनायकाय वैतुभ्यं विकृताय नमो नमः वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा. ओम गं गणपतये नमः. ओम गं गणपतये नमः. ओम गं गणाधिपतये नमः. सिद्धिविनायक भगवान की जय. समर्पयामि. ಈಗ ನೀವು ಬೆಂಡ್ ಮಾಡಿ ಭೂಮಿಗೆ ಆಸನ ಪೂಜೆ ಪೃಥ್ವಿ ಪೂಜೆ ಅಂತ ಹೇಳಿ ಪೃಥ್ವಿ ತ್ವಯಾದೃತ ಲೋಕಾದೇವಿ ತ್ವಮಿಷ್ಣಾದೃತ ತ್ವಂ ಚ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಇತಿ ಭೂಪೂಜನಂ ಸಮರ್ಪಯಾಮಿ. ನಾರಾಯಣ ಭಗವಾನ್ ಕಿ ಜೈ. ಈಗ ಇದು ಇಲ್ಲಿಟ್ಟು ओषधयः संवदन्ते सोमेन सहराज्ञा यस्मै कृणोति ब्रह्मणास्तान् राजान् पारयामसि. आकलशेषु धावति पवित्रे परिशिष्यते एक्तै यज्ञेषु वर्तते. इमं मे गङ्गे यमुने सरस्वती शुक्लविश्वमा सजता परुष्ण्यामरुद्रदेव चस्त्याकेकीये शृणु यशुषोमया कन्दद्वारां दुरादर्श्यां नित्यपुष्टां प्रीतिनीं ईश्वरीं सर्वभूतानां तामिहोपवेश्यं काण्डात् प्ररोहन्ति पुरुषपरि एवानो दुर्वे प्रतनु सहस्रेण षट्लेन च. ಚೂರು ಮುಂದೆ ಹಾಕೊಂಡ್ಬಿಡ್ತೀರಿ ಓಂ ಚೇರ್ ಒಂದು ಚೂರು ಮುಂದೆ ಹಾಕೊಂಡ್ಬಿಡ್ತೀರಿ ನಿಮ್ಮ ಮುಂದೆ ಹೋಗಿ. ಓಂ ओम हिरण्यवर्णां हरिणीं सुवर्णरजतस्वजां चन्द्रां हिरण्यीं लक्ष्मीं जातवेदो महावहा. ओम कलशपूजनं समर्पयामि. सत्यनारायण भगवान की
ನಾನು ಇವಾಗ ಮಾಡೋದು. ಓಂ ಜಪಾತ್ಮ ಸಂಕಾಶಂ ಕಾಶ್ಯಪೇಯಂ ಮಹಾವಿಷ್ಣು ತಮೋದಂ ಸರ್ವಪಾಪಘ್ನಂ ರಣತೋಸ್ಮಿ ದಿವಾಕರಣ್ಯತಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ನಾನಾವಾಹನಾದಿ ಪೂಜನಂ ಸಮರ್ಪಯಾಮಿ. ಜೈ ಶರಣೆ. दधिशङ्करारावं क्षीरोधारणसम्भवं नमामि श्रीशीलं सोमं शम्भो विप्रभूषणम्. ॐ चन्द्राय नमः. ओम चंद्राय नमः. पूजनं समर्पयामि. धरणीगर्भसम्भूतं विद्युत्कान्तिसमप्रभं कुमारं शक्तिहस्तं च तं मङ्गलं प्रणमाम्यहम्. ॐ अङ्गारकाय नमः. ओंकारकाय नमः. पूजनं समर्पयामि. प्रियं मुकुलिकाश्यामं रूपेण प्रतिमोदरम् सौम्यं सौम्यगुणोपेतं तं बुधं प्रणमाम्यहम्. ॐ बुधाय नमः. बुधाय नमः. पूजनं समर्पयामि. देवानां च ऋषीणां च गुरुं काञ्चनसन्निधं बुद्धिभूतं त्रिलोकेशं तं नमामि बृहस्पतिम्. ॐ गुरवे नमः. ओम गुरवे नमः. हिमकुन्दमृडालाभं दैत्यानां परमं गुरुं सर्वशास्त्रप्रवक्तारं भागवं प्रणमाम्यहम्. ॐ शुक्राय नमः. ओम शुक्राय नमः. पूजनं समर्पयामि. नीलाञ्जनसमाभासं रविपुत्रं यमागतं छायामाताण्डसम्भूतं तं नमामि शनैश्चरम्. ॐ शनैश्चराय नमः. पूजनं समर्पयामि. ಶನಿಗೆ ಎಲ್ಲೋ ओम अंधकायं महावीर्यं चन्द्रादित्यमध्यं सिंहिकाग्रसम्भूतं तं राहुं प्रणमाम्यहम्. ओम राहुवे नमः. ओम राहुवे नमः. ओम पलाशपुष्पसङ्काशं तारकाग्रमस्तकं रौद्रं रौद्रात्मकं घोरं तं केतुं प्रणमाम्यहम्. ओम केतुवे नमः. ओम केतुवे नमः. पूजनं समर्पयामि. ಇದಕ್ಕೆ ಮೋಸ್ಟ್ಲಿ ನಾವು ನವಗ್ರಹ ಪೂಜೆ ಹೇಳೋದು ಯಾಕಂದ್ರೆ ಎಲ್ಲರಿಗೂ ಸ್ವಲ್ಪ ಏನಾದರೂ ಮಾಕೆ ಜಾವೆಲ್ಲ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಮೋಸ್ಟ್ಲಿ ತಲೆ ಸರಿ ಹೋಗಲಿ ಅಂತ. ಮೋಸ್ಟ್ಲಿ 99% ಆರೋಗ್ಯ ಇರೋಕೆ ಹೋಗುತ್ತೆ. ಅದೇ ತಲೆ ಸರಿ ಬೇಕು ಮೋಸ್ಟ್ಲಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋದು ರಾಹು ಕೇತು ಚೆಕ್ ಆನ್ ಅವರ್ ಹೆಡ್. ತಲೆ ಸರಿ ಇದೆ ಅಂತ ಮಾಡೋದು. ಈಗ ಪಂಚಲೋಕಪಾಲ ದೇವರ ಸ್ಥಾಪನೆ ಮಾಡೋದು. ಪಂಚಲೋಕ ದೇವರಂದ್ರೆ ಯಾರಂದ್ರೆ ಗಣಪತಿ, ಪುನಃ ಬ್ರಹ್ಮ, ವಿಷ್ಣು, ಶಿವ. ಅದಾದ್ಮೇಲೆ ಲಕ್ಷ್ಮಿ. ಆಯ್ತಲ್ವಾ? ಅದಕ್ಕೆ ಅಣ್ಣ ಸರಸ್ವತಿ ಮತ್ತು ದುರ್ಗಾನು ಆ್ಯಡ್ ಮಾಡಿದ್ರು. ಅದು 7 ಆಯಿತು. ಅದೇ ಪಂಚಲೋಕಪಾಲ ಪಾಲನೆ ಹೇಳೋಣ. ಪಂಚಲೋಕಪಾಲ ದೇವರ ಸ್ಥಾಪನೆ ಕರಿಷ್ಯೆ. ಆಯ್ತಲ್ವ? ಪುನಃ ಇದೆ ಅಲ್ವಾ? ಇದೆ ಅಲ್ವಾ? ओम गणानां त्वा गणपतिं भवामहे कविं कवीनां स्वस्तं जयकारिं धन्नां आनन्दं कीर्तनं. ओम गं गणपतये नमः. यदहि ओम गं गणपतये नमः. आवाहयामि स्थापयामि पूजयामि. ओम नमो. ಇದು ಬ್ರಹ್ಮನ್ ಮಂತ್ರ ಯಾರು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಹೇಳಿಸ್ತೀನಿ ಒಂದ್ಸತಿ. ಎಲ್ಲರಿಗೂ ಒಂದಾದ್ರೂ ಗೊತ್ತಿರಬೇಕು. ಬ್ರಹ್ಮನ್ ನಮ್ಗೆ ಸೃಷ್ಟಿ ಮಾಡಿದ್ದೆ ಸ್ವಲ್ಪ ಏನಾದ್ರು ಇರ್ಬೇಕಲ್ವಾ? ಬ್ರಹ್ಮನೇ ನಮ್ಮ ಸೃಷ್ಟಿ ಮಾಡಿದ್ದು. ಏನಾದ್ರೂ ಒಂದು ಹೇಳ್ಬೇಕಲ್ವ ಬ್ರಹ್ಮನಿಗೆ? ನಮಸ್ಕಾರ. ಹೌದಾದ್ರೆ ಪೂಜೆ ಅಂತೂ ಇಲ್ಲ ಅವನಿಗೆ. ಪೂಜೆ ಅಂತೂ ಇಲ್ಲ. ಪೂಜೆ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಒಂದು ಮಂತ್ರ ಹೇಳ್ಕೊಡ್ತೀನಿ. ಓಂ ನಮೋ. ಓಂ ನಮೋ ರಜೋ. ರಜೋ. ಅವನು ರಜೋ ಗುಣ ಅಂತ. ಓಂ ನಮೋ ರಜೋ. ಓಂ ನಮೋ ರಜೋ. ಚುಷೆ. ಸೃಷ್ಟೌ. ಸ್ಥಿತೌ. ಸತ್ವಮಯಾಯ ಚ. तमोमयाय संहारे. विश्वरूपाय वेधसे. ಅಂದ್ರೆ ಅವನು ತಮೋಮಯ ಸಂಹಾರ ಮಾಡಿ ಅವನಿಗೆ ವೇದದ್ದೇ ಸ್ವರೂಪ ಇದೆ ಅಂತ ಹೇಳಿ. ತಮೋಮಯಾಯ ಸಂಹಾರೆ ವಿಶ್ವರೂಪಾಯ ವೇಧಸೆ. ಓಂ ಬ್ರಹ್ಮಣೇ ನಮಃ ಹೇಳಿ. ओम ब्रह्मणे नमः. आवाहयामि स्थापयामि पूजयामि. आवाहयामि स्थापयामि पूजयामि. ಹೀಗೆ ಎಲ್ಲರೂ ಹೇಳ್ಬೋದು ಇದು. ಓಂ ಶಾಂತಾಕಾರಂ ಭುಜಗಶೇಷಂ ಪದ್ಮನಾಭಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಭಾವಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಓಂ ನಮೋ ನಾರಾಯಣಾಯ. ओम नमो नारायणाय. ओम नमो नारायणाय. जय इति नारायणं आवाहयामि
ಸ್ಥಾಪಯಾಮಿ ಪೂಜಯಾಮಿ ಇದು ಹೇಳ್ಬೋದು ಓಂ ತ್ರ್ಯಂಬಕಂ ಯಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ आवाहयामि स्थापयामि पूजयामि ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ओम श्री महालक्ष्मी नमः आवाहयामि स्थापयामि पूजयामि ये सरस्वती ओम ऐं सरस्वती स्वाहा ओम ऐं सरस्वती स्वाहा ओम ऐं सरस्वती स्वाहा सरस्वती नमः आवाहयामि स्थापयामि पूजयामि सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते ओम दुर्गायै नमः आवाहयामि स्थापयामि पूजयामि इति पंचलोकपालदेवता स्थापनं समर्पयामि ओम सत्यनारायण भगवान की जय ಈಗ ನಾವು ಈ ಜನ್ಮಕ್ಕೆ ಬಂದಾಗಿನಿಂದ ನಮಗೆ 8 ಡೈರೆಕ್ಷನ್ ಅಲ್ಲಿ ಒಬ್ಬೊಬ್ಬ ಏನು ದಿಕ್ಪಾಲಕ ಅಂತ ಹೇಳ್ತೀವಲ್ಲ ಹಾಗೆ ನಮ್ಗೆ ಯಾವಾಗಲೂ ಒಂದು ಪ್ರೊಟೆಕ್ಷನ್ ಇರುತ್ತೆ ಆ ಪ್ರೊಟೆಕ್ಷನ್ ಇಲ್ಲದೆ ನಾವು ಯಾವಾಗಲೂ ಹೋಗ್ತೀವಿ ಅದಕ್ಕೆ ಇದು ಈಸ್ಟರ್ನ್ ಡೈರೆಕ್ಷನ್ ಈಸ್ಟ್ ಎಲ್ಲಿ ಈ ಸೈಡ್ ಈಸ್ಟ್ ಇಲ್ಲ ಸೊ ಅದೇ ಮನಸ್ಸಲ್ಲೇ ಥಿಂಕ್ ಮಾಡಬೇಕು ಯಾಕಂದ್ರೆ ನಾವು ಸ್ವಲ್ಪ ಏನು ಟೀನೇಜರ್ಸ್ ಅಲ್ಲ ಅದಕ್ಕೆ ಕೂತ್ಕೊಂಡಿದ್ರೆ ನಾವು ಮಾನಸಿಕ ತಯಾರು ಮಾಡಬೇಕು ಆ ಸೈಡ್ ಥಿಂಕ್ ಮಾಡಿ ನೀವು ಹೇಳಿ ಓಂ ಇಂದ್ರಾಯ ನಮಃ ಓಂ ಇಂದ್ರಾಯ ನಮಃ ಇದು ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಓಂ ಅಗ್ನಯೇ ನಮಃ ಓಂ ಅಗ್ನಯೇ ನಮಃ ಓಂ ಯಮಾಯ ನಮಃ ಓಂ ಯಮಾಯ ನಮಃ ಓಂ ನಿರುತಯೇ ನಮಃ ಓಂ ನಿರುತಯೇ ನಮಃ ಓಂ ವರುಣಾಯ ನಮಃ ಓಂ ವರುಣಾಯ ನಮಃ ಓಂ ವಾಯುವೇ ನಮಃ ಓಂ ವಾಯುವೇ ನಮಃ ಓಂ ಕುಬೇರಾಯ ನಮಃ ಓಂ ಕುಬೇರಾಯ ನಮಃ ಓಂ ಈಶಾನಾಯ ನಮಃ ಓಂ ಈಶಾನಾಯ ನಮಃ ಓಂ ಈಶಾನಾಯ ನಮಃ ಓಂ ಸತ್ಯನಾರಾಯಣ ಭಗವಾನ್ ಕಿ ಜೈ इति अष्टदिक्पालक पूजनं समर्पयामि ಈಗೇನಂದ್ರೆ ಪಂಚಾಮೃತ ಸ್ನಾನ ಅದಕ್ಕಿಂತ ಮುಂಚೆ ಕೆಲವು ಸ್ಟೆಪ್ಸ್ ಇದೆ ಏನಂದ್ರೆ ದೇವರ ಧ್ಯಾನ ಮಾಡಬೇಕು ಅಂದರೆ ಸತ್ಯನಾರಾಯಣ ಧ್ಯಾನ ಮಾಡಿ ಅದಾದಮೇಲೆ ನಮ್ಮ ವರ್ಚುವಲ್ ಅಂತ ಹೇಳ್ತೀವಲ್ಲ ಈಗ ವರ್ಚುವಲ್ ಅಂತ ಹೇಳ್ತೀವಲ್ಲ ಹಾಗೆ ಮಂತ್ರದಲ್ಲಿ ವರ್ಚುವಲ್ ದೇವಸ್ಥಾನ ಕಟ್ಟೋದು ಅದ್ರ ಮೇಲೆ ವರ್ಚುವಲ್ ಪೀಠ ಇಡೋದು ದೇವರ ಆಸನ ಅದ್ರ ಮೇಲೆ ವರ್ಚುವಲ್ ಏನು ಅದರ ಲೆಗ್ಸ್ ಎಲ್ಲ ಇರುತ್ತಲ್ಲ ಹೀಗೆ ಆಸನಕ್ಕೆ ಲೆಗ್ಸ್ ಇರುತ್ತಲ್ವ 4 ಸೈಡಲ್ಲಿ ಅದು ಆಮೇಲೆ ದ್ವಾರಪಾಲಕ ಪೂಜೆ ಅವೆಲ್ಲ ಬರುತ್ತೆ ಚಿಕ್ಕ ಚಿಕ್ಕ ಫಾರ್ಮ್ ಸತ್ಯನಾರಾಯಣ ಪೂಜೆ ಅಂದರೆ ಸ್ವಲ್ಪ ಡಿಟೇಲ್ ಆಗಿರ್ತದೆ ತುಂಬ ಇದಿದೆ ಫಿಲಾಸಫಿ ಈಗ ಸ್ಟ್ರೇಟ್ ಆಗಿ ಕೂತ್ಕೊಂಡು ನಾನು ಮೊನ್ನೆ ಹೇಳ್ತಲ್ಲ ರತ್ಕಮಲ ಅಂದ್ರೆ ಏನಂತ ಎಲ್ಲಿದೆ ಅದೇನಂದ್ರೆ ಇಲ್ಲಿ ಈ ಬೋನ್ ಇದೆ ಅಲ್ವಾ ಬೋನಿಂದ 1 ಇಂಚ್ ಈ ಕಡೆ ಬಂದು 8ನೇ ಚಕ್ರ ಅದನ್ನು ಹೇಳ್ತೀವಿ ರತ್ಕಮಲ ಅಂದ್ರೆ 8 ಪೆಟಲ್ ಲೋಟಸ್ ಅದರಲ್ಲಿ ಅಂಗುಷ್ಟ ಮಾತ್ರಕ್ಕೆ ಬ್ಲೂ ಸತ್ಯನಾರಾಯಣ ಮೇಲೆ ಧ್ಯಾನ ಮಾಡಬೇಕು ಬ್ಲೂ ಲೈಟ್ ಸತ್ಯನಾರಾಯಣ ಇದೆ ಬ್ಲೂ ಲೈಟ್ ಸೊ ಅದಕ್ಕೆ ಇದರಲ್ಲಿದೆ ಸೊ 8 ಸತಿ ಓಂ ನಮೋ ನಾರಾಯಣ ಹೇಳಿ ಅದಾದ್ಮೇಲೆ ನಾನು ಇದು ಹೇಳ್ಕೊಡ್ತೀನಿ ಯು ಜಸ್ಟ್ ಸಿಂಗ್ ಇಟ್ ಹ್ಯಾಪಿ ರೈಟ್ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ
श्रीवत्सपदभूषितं श्रीवत्सपदभूषितं गोविन्दं गोविन्दं गोकुलानन्दं गोकुलानन्दं ब्रह्माद्यैरपि ब्रह्माद्यैरपि पूजितं पूजितं ॐ नमो नारायणाय ॐ नमो नारायणाय नारायणाय ॐ नमो नारायणाय नमो नारायणाय ॐ नमो नारायणाय ನಾರಾಯಣ ಭಗವಾನ್ ಕಿ ಜೈ. ಇಂಥ ಧ್ಯಾನ ಮಾಡುವಾಗ ಸಗುಣ ರೂಪದ ಮೇಲೆ ನಾವು ಯಾವಾಗಲೂ ಧ್ಯಾನ ಮಾಡುವಾಗ ಇದು ಇಟ್ಕೊಳ್ಬೇಕು. ಈ ಮುದ್ರೆ ಏನೇನೋ ಮಾಡಬಾರ್ದು. ಹೀಗಿಡಬಾರ್ದು, ಹಾಗಿಡಬಾರ್ದು, ಹೀಗಿಡ್ಬೇಕು. ಯಾಕಂದ್ರೆ ಇದರಲ್ಲಿ ಇದು ಒಂದಿದೆ ಏನಂದ್ರೆ ಜ್ಞಾನ ಮುದ್ರ. ಇದು ಹೀಗೆ ಮಾಡಿದ್ರೆ ಜ್ಞಾನ ಮುದ್ರ, ಹೀಗೆ ಮಾಡಿದ್ರೆ ಧ್ಯಾನ ಮುದ್ರ. ಏನು ಇದರಲ್ಲಿ ಅಂದ್ರೆ ಜೀವಾತ್ಮಕ್ಕೆ ಪರಮಾತ್ಮಕ್ಕೆ ಭೇದ ಇದೆ. ಜೀವಾತ್ಮ ಪರಮಾತ್ಮನಿಗೆ ಶರಣಾಗತಿ ಬರೋದು ಅಂತ ಹೇಳಿ ಅದಕ್ಕೆ ಧ್ಯಾನ ಮುದ್ರ, ಇದಕ್ಕೆ ಜ್ಞಾನ ಮುದ್ರ. ಕೃಷ್ಣ ಮಾಡ್ತಾರೆ ಜ್ಞಾನ ಮುದ್ರ. ಈಗ ನಾವು ಮಾಡೋಕ್ಕಾಗಲ್ಲ. ಅದಿದೆ, ಆದ್ರೂ ಅದರ ಅದ್ವೈತ ಫಿಲಾಸಫಿ ಇದಲ್ವಾ, ಆ ಧ್ಯಾನನೇ ಬೇರೆ, ಈ ಧ್ಯಾನ ಬೇರೆ. ಸಗುಣ ಧ್ಯಾನ ಗೊತ್ತಾಯ್ತಲ್ವಾ? ಇದು ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾವ. ಅದೆಲ್ಲ ಮಾಡುವಾಗ ಇದು ಬರಬೇಕು ಧ್ಯಾನ. ಈಗ ಮೊದಲು ದ್ವಾರಪಾಲಕ ಪೂಜಾ. ಓಂ ಸತ್ಯನಾರಾಯಣ ಭಗವಾನ್ ಕಿ ಜೈ. ಅದು ಹಾಕ್ತಾ ಬರಬೇಕು. ಇಲ್ಲೇ ಹಾಕಬೇಕು, ಇಲ್ಲ ಹಾಕ್ಬೇಕಲ್ಲ. ಓಂ ಪೂರ್ವದ್ವಾರೆ ದ್ವಾರಶ್ರೀಯೇ ನಮಃ, ಜಯಾಯ ನಮಃ, ವಿಜಯಾಯ ನಮಃ. ದ್ವಾರಪಾಲಕ. दक्षिणद्वारे द्वारश्रीये नमः, नंदाय नमः, सुनंदाय नमः. पश्चिमद्वारे द्वारश्रीये नमः, बलाय नमः, प्रबलाय नमः. उत्तरद्वारे द्वारश्रीये नमः, कुमुदाय नमः, कुमुदाक्षाय नमः. मध्ये नवरत्न खचित दिव्य सिंहासनस्य श्री सत्यनारायण स्वामिने नमः. द्वारपालक पूजन समर्पयामि. बोल सत्यनारायण भगवान की जय. ಈಗ ದೇವರ ಪೀಠ ಪೂಜಾ, ವರ್ಚುವಲ್ ಪೂಜಾ, ಇದು ಮಂತ್ರ ಪೂಜಾ. Isn't it nice? ಸೊ ಪೀಠಸ್ಯ ಅಧೋಭಾಗೆ ಇದು ಹಾಕ್ತಾ ಹೋಗ್ಬೇಕು. ಈಗ ಪೀಠಸ್ಯ ಅಧೋಭಾಗೆ ಆಧಾರ ಶಕ್ತಿಯೇ ನಮಃ, ಕೂರ್ಮಾಯ ನಮಃ, ದಕ್ಷಿಣ ಕ್ಷೀರೋದಹಿಯೇ ನಮಃ, ಸಿಂಹಾಯ ನಮಃ. ಸಿಂಹಾಸನಸ್ಯ ಆಗ್ನೇಯ ಕೋಣೆ ಕೂರ್ಮಾಯ ನಮಃ, ನೈಋತ್ಯ ಕೋಣೆ ಜ್ಞಾನಾಯ ನಮಃ, ವಾಯುವ್ಯ ಕೋಣೆ ವೈರಾಗ್ಯಾಯ ನಮಃ, ಈಶಾನ್ಯ ಕೋಣೆ ಐಶ್ವರ್ಯಾಯ ನಮಃ. ಪೂರ್ವ ದಿಶಿ ಧರ್ಮಾಯ ನಮಃ, ದಕ್ಷಿಣ ದಿಶಿ ಜ್ಞಾನಾಯ ನಮಃ, पश्चिम दिशि वैराग्याय नमः, उत्तर दिशि अनैश्वर्याय नमः. पीठ मध्ये मूलाय नमः, नालाय नमः, पत्रेभ्यो नमः, केसरेभ्यो नमः, कर्णिकाय नमः. कर्णिका मध्ये सम सत्वाय नमः, रम रजसे नमः, तम तमसे नमः. ಇದರಲ್ಲಿ ಕೆಲವು ಹೇಳೋದಾದ್ರೆ ಇದು ಪೀಠ ಪೂಜಾ. ಪೀಠ ಪೂಜಾ ಅಂದ್ರೆ ದೇವರು ಯಾವ ಮೇಲೆ ಕೂತ್ಕೊಳ್ತಾನೆ ಅಂತ ಹೇಳಿ. ಯಾವ ಮೇಲೆ ಕೂತ್ಕೊಳ್ತಾನೆ ಇದರಲ್ಲಿದೆ ನೋಡಿ. ಏನಂದ್ರೆ ಆಧಾರ ಶಕ್ತಿ ನಮಃ, ಕೂರ್ಮ ಆಯ್ತು, ಒಂದು ಕೂರ್ಮ ಆಯಿತು. ಅದಾದಮೇಲೆ ಕ್ಷೀರ ಆಯಿತು, ಆಮೇಲೆ ಸಿಂಹ ಆಯಿತು, ಆಮೇಲೆ ಜ್ಞಾನ ಆಯಿತು. ಪೀಠದ ಕ್ವಾಲಿಟಿ ಇದೆ, ಅದೇ ಜ್ಞಾನ. ಮೇಲೆ ಕೂತ್ಕೊಳ್ತಾರೆ ಅಂದರೆ ಈಸ್ ಅಬವ್ ಜ್ಞಾನ. ಆಯ್ತಪ್ಪ. ವೈರಾಗ್ಯಾಯ ನಮಃ, ಐಶ್ವರ್ಯಾಯ ನಮಃ, ಧರ್ಮಾಯ ನಮಃ. ಆಮೇಲೆ ಅನೈಶ್ವರ್ಯಾಯ ನಮಃ, ಮೂಲಾಯ ನಮಃ, ಪತ್ರೇಭ್ಯೋ ನಮಃ. ಅದೆಲ್ಲ ಆಯ್ತಪ್ಪ. ಅದಾದ್ಮೇಲೆ ಆ ತ್ರಿಗುಣ ಇದೆ ಸಂಸತ್ವಾಯ ನಮಃ, ರಂ ರಜಸೇ ನಮಃ. ಆಮೇಲೆ ತಮ್ ತಮಸೇ ನಮಃ. ಅದ್ರ ಮೇಲೆ ಕೂತ್ಕೊಳ್ತಾರೆ ಅಂದ್ರೆ ತ್ರಿಗುಣಾತೀತ ಅಂತ ಹೇಳ್ತಾರಲ್ವಾ. ಎಲ್ಲ ಭಜನೆ ಇದೆ ಅದ್ರ ಮೇಲೆ ಈ ಫ್ಲೋಟ್ಸ್ ಅಬವ್ ದಟ್. ಅದಕ್ಕೆ ಪೀಠ ಅಂತ ಹೇಳೋದು. ಪೀಠ ಅಂದ್ರೆ ಆಕ್ಚುಲಿ ಪೀಠ ಅಲ್ಲ, ಅದು ಈ ಸಿಟ್ಸ್ ಅಬವ್ ಆಲ್ ದಿಸ್ ಅಂತ ಹೇಳೋದು ಅಷ್ಟೇ. ಅದು ಆ ತ್ರೀ ಕ್ವಾಲಿಟೀಸ್ ಸತ್ವರಜತಮ, ಅದಕ್ಕಿಂತ ಮೇಲೆ ದೇವರು ಅಂತ ಹೇಳಿ. ದಟ್ಸ್ ದ ಸಿಂಬಾಲಜಿ. ತಮ್ ತಮಸೇ ನಮಃ, ಸೂರ್ಯಮಂಡಲಾಯ ನಮಃ, ಸೂರ್ಯಮಂಡಲಾಧಿಪತೆ ಬ್ರಹ್ಮಣೇ ನಮಃ. ಸೋಮಮಂಡಲಾಯ ನಮಃ, ಸೋಮಮಂಡಲಾಧಿಪತೆ ವಿಷ್ಣವೇ ನಮಃ. ವಹನಿಮಂಡಲಾಧಿಪತೆ ಈಶ್ವರಾಯ ನಮಃ. ಮಧ್ಯೆ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಓಂ ಸತ್ಯನಾರಾಯಣ ಭಗವಾನ್ ಕಿ ಜೈ. ಪೀಠ ಪೂಜನ ಸಮರ್ಪಯಾಮಿ.
ಈಗ ಇದು ಹಾಕ್ತಾ ಬಾ. ಇದರಲ್ಲಿ ಪುರುಷ ಸೂಕ್ತ ಶುರು ಮಾಡ್ತಿದ್ರೆ ಬೈತಿಲ್ಲ. ಓಂ ಸಹಸ್ರ ಶೀರ್ಷಾ ಪುರುಷಾ ಸಹಸ್ರಾಕ್ಷ ಸಹಸ್ರಪಾತ್ ಆಗತ ಭಗವಾನ್ ದೇವಾಸ್ಥಾನೇ ಚಾತ್ರ ಸ್ಥಿರೋ ಭವ ಯಾವತ್ ಪೂಜಾಂ ಕರಿಷ್ಯೇಹಂ ತಾವತ್ ತ್ವಂ ಸನ್ನಿಧೋ ಭವ ಇತಿ ಆವಾಹಯಾಮಿ. इति आवाहयामि आवाहनं समर्पयामि. ಇದು ನೀರು ಹಾಕ್ತಾ ಬರುವಾಗ ಇದು ಹಾಕಬೇಕು ಅಥವಾ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಓಂ ಪುರುಷ ಏಕಂ ಸರ್ವಂ ನಿರ್ಭೂತಮಿಷ್ಟಭೂತಂ सिंहासनं समर्पयामि. बोल सत्यनारायण भगवान की जय. ओम एकावादशि महिमान रोज्यायां प्रपूजा आरोग्य विश्वभूतानि पापश्यां प्रति नारायण नमस्ते सुंदरकानवतारका प्राणपाद्यं देवेश मम सौख्यवर्धना पाद्यं पाद्यं समर्पयामि. ओम साधु पुरुषा पादोषि हा भवत्पुनः तदो विश्वमित्रामत् शासनाद शनेकहि यथा वित्तस्वरूपाय ಇದರಲ್ಲಿ ವಾಕ್ಯ ನೋಡಿ. ಇದರಲ್ಲಿ ಇದು ಸರಿಯಾಗಿ ನಮಗೆ ತಲೆಗೆ ಹೋಗಲ್ಲ. ಯಾಕಂದ್ರೆ ದತ್ತಾತ್ರೇಯನು ಇದು ಸೇಮ್ ಹೇಳ್ತಾರೆ. ದೇವರ ಕ್ವಾಲಿಟಿ ಏನಂದ್ರೆ ವ್ಯಕ್ತನೂ ಆಗೋದು ಅವ್ಯಕ್ತನೂ ಆಗೋದು. ವ್ಯಕ್ತ ಸ್ವರೂಪಾಯ ವಿ ವಾಂಟ್ ಟು ಪಿಕ್ ಒನ್. ಯಾವುದು ಇದು ದೇವ ವ್ಯಕ್ತ ಆಗ್ತಾನೋ ಅವ್ಯಕ್ತನೋ? ಅವ್ಯಕ್ತ ಅಂದ್ರೆ ಒಂದು, ವ್ಯಕ್ತ ಅಂದ್ರೆ ಇನ್ನೊಂದು. ಎರಡೂ ಇಲ್ಲ ಅಂತ ಹೇಳಿದ್ರೆ ದತ್ತಾತ್ರೇಯ ಹಾಗೆ ಹೇಳೋದು. That concept is very hard to digest. ವ್ಯಕ್ತನೂ ಇಲ್ಲ ಅವ್ಯಕ್ತನೂ ಇಲ್ಲ, ಅದಕ್ಕಿಂತ ಮೇಲೆ ಅಂತ. ಏನದು ಮೇಲೆ ಅಂತ ಗೊತ್ತಾಗಲ್ಲ ಕರೆಕ್ಟ್ ಆಗಿ, ಇನ್ನು ಥಿಂಕ್ ಮಾಡಬೇಕು. ಆದ್ರೆ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಎರಡೂ ಸ್ವರೂಪ ನಿಮಗಿದೆ ಅಂತ. ವ್ಯಕ್ತಾವ್ಯಕ್ತ ಸ್ವರೂಪಾಯ ಋಷಿಕಪದೇ ನಮಃ ನಯಾ ನಿವೇದಿತ ಅರ್ಘ್ಯೋಹಂ ಪ್ರತಿನಿಯತಾಂ ಅರ್ಘ್ಯವದ್ಯಂ ಸಮರ್ಪಯಾಮಿ. ಓಂ ತಸ್ಮಾದ್ರಾಜಾಗಾಜಾಗೋರಿ ಪೂಜಾ ಪಾದೋಸ್ತಿ ವಿಶ್ವಭೂತ ಸಜಾಪವತ್ಯಾ ಪ್ರಸಾಭೂಮಿ ಮಧೋಪುರಃ ಮಂದಾಕಿನ್ಯಾಶ್ರಿದ್ವಾರಿ ಸರ್ವಭಾವಗಂ ತದಿದಂ ತದಿದಂ ದೇವ ಸಂಜಯದಾಚಮೇ ಸಂಧ್ಯ ಆಚಮನೀಯಂ ಸಮರ್ಪಯಾಮಿ. ಇದರಲ್ಲಿ ಏನು ಷೋಡಶೋಪಚಾರ ಪೂಜಾ ಅಂತ ಹೇಳ್ತೀವಿ. ಅದರಲ್ಲಿ ದೇವರು ನಮಗೆ ಗೆಸ್ಟ್ ಬಂದಾಗ ಮನೆಗೆ ಆವಾಹನ ಎಲ್ಲ ಮಾಡಾಯಿತು, ಪೀಠ ಪೂಜೆ ಮಾಡಿ ಅದು ಕೂರಿಸೋದು. ಕೂರಿಸಿ ಆಮೇಲೆ ಏನು ಹೇಳೋದು? ಅಲ್ಲ ಕಣೆ, ಇದಿದೆ ಅಲ್ವ, ಮೊದಲು ಆವಾಹನ ಮಾಡೋದು, ಆಮೇಲೆ ಕೂರಿಸೋದು. ಅದಕ್ಕೇನು ಆಸನ ಪೂಜೆ. ಅದು ಆಸನ ಕೊಟ್ಟ ಮೇಲೆ ಏನು ಮಾಡೋದು ಅಂದರೆ ಕಾಲು ತೊಳೆಯೋದು. ಅದು ಪಾದ್ಯಂ ಅಂತ. ಪಾದ್ಯಂ ಅದಾದ್ಮೇಲೆ ಅರ್ಘ್ಯಂ, ಕೈ ತೊಳೆಯೋದು. ಅದಾದ್ಮೇಲೆ ಆಚಮನಿ ಏನಾದರೂ ಕುಡಿಯೋ ಕೊಡೋದು. ಪಾದ್ಯಂ ಆಯ್ತಲ್ವಾ? ಅದಾದ್ಮೇಲೆ ಈಗ ಸ್ನಾನಕ್ಕೆ ಕಳಿಸೋದು. ತುಂಬಾ ದೂರದಿಂದ ಬಂದಿದ್ದೀರಾ ನೀವು ದೇವ್ರೆ, ಕಾಲೆಲ್ಲ ತೊಳೆದಾಯ್ತು, ಇದೆಲ್ಲ ಆಯ್ತು, ಪಾನಕ ಎಲ್ಲ ಕೊಟ್ಟಾಯ್ತು, ಈಗ ಸ್ನಾನಕ್ಕೆ ಕಳಿಸಿ ಅಭಿಷೇಕ ಮಾಡ್ತಾರೆ. ಯತ್ ಪುರುಷೇಣ ಹವಿಷಾ ದೇವಾಯ ಮತಂಗತಾ ವಸಂತೋಸ್ಯಾಸಿದಜ್ಜಂ ಗ್ರೀಷ್ಮ ಚಿತ್ಮ ಶರದ್ಧವಿಹಿ. ನೋಡಿ ಇದು ಬರುತ್ತೆ. ಮಧು ಪರ್ಕಂ ಗ್ರಹಾಣಿದಾಂ ಪ್ರತಿಮದ್ಭಾಗಂ ಭಕ್ತ್ಯಾ ದದಾಮಿ ದೇವೇಶ ಸಚ್ಚಿದಾನಂದ ವಿಗ್ರಹ ಮಧುಪರ್ಕ ಸ್ನಾನ ಸಮರ್ಪಯಾಮಿ. ಓಂ ಸತ್ಯನಾರಾಯಣ ಭಗವಾನ್ ಕಿ ಜೈ. ಈಗ ಪುನಃ ಮಾಡೋದು ಏನೋ ಎಲ್ಲ ಸ್ವಲ್ಪ ಬೆಂಡ್ ಮಾಡಿಪ್ಪ. ಓಂ ಆಪೋಹಿತೇತಿಮಯೋಗ ಸ್ಥಾನೋ ದೇವರಾಧನಃ ಮಹೇರಣಾಶಿಕ್ಷೇಯೋ ಶಿವಮೋಸ ತಸ್ಯ ಭಾಗೇನ ಶ್ರೀದೇವ ಮಾತರಾ ತಸ್ಮಾತ್ ಮಾವಾಯಸ್ಯ ಶ್ರೇಯಾಯಿನವತಾ आपो जनयता जनः. ओम सत्यनारायण भगवान की जय. ಅಮ್ಮನಿಗೆ ಹಾಕ್ಬೇಕಂತೆ, ಪ್ರೋಕ್ಷಣೆ ಮಾಡ್ಬೇಕಂತೆ. ನಮಗೂ ಮಾಡ್ಬೇಕು, ನಮಗೆಲ್ಲ ಬೇಡಿಲ್ಲ, ನಮಗೂ ಮಾಡ್ಬೇಕು. ಈಗ ಏನೋ ಹೇಳ್ತಿಲ್ಲ. ಇಲ್ಲಿ ಕ್ಷೀರದಿಂದ ಶುರು ಮಾಡ್ಬೇಕು. ಕ್ಷೀರ ಅಂದ್ರೆ ಏನು? ಅದೇ ಇದ್ರ ಮೇಲೆ ತುಂಬಾ ಬಗ್ಗಕ್ಕೆ ಹೋಗ್ಬೇಡ ನೀನು.
ಸ್ವಲ್ಪ ಹಿಂದೆ ಕುತ್ಕೊಂಡೆ ಮಾಡು, ಚೇರ್ ಮುಗಿಸ್ಕೊಂಡ್ರೆ ಕಷ್ಟ. ತುಂಬಾ ಬಗ್ಗದ್ ಬೇಡ, ಅವಳು ಚೇರ್ ಬಂದ್ಬಿಟ್ರೆ ಕಷ್ಟ. ಭಯ ಆಗುತ್ತೆ. ಅವಳು ಮುಟ್ಟಿದ್ದಾಳಲ್ಲ, ಅವಳು ಮುಟ್ಬಿಟ್ರೆ ಹಾಗಾದ್ರೆ ನೀವೆಲ್ಲ ಮಂತ್ರ ಹೇಳಿ, ನಾನು ಮಾಡ್ತೀನಿ. ಶಕ್ಕುಗೆ ಬ್ಯಾಲೆನ್ಸ್ ಇಲ್ಲ, ಬಿಟ್ಬಿಟ್ರೆ ಕಷ್ಟ. ತುಂಬಾ ಬಕ್ಕಂದ್ರೆ ಹೇಳ್ತಾ ಇದ್ದ ಹಾಗೆ ಮಂತ್ರ ಹೇಳೋಕೆ ಬರ್ಬೇಕಂತಿಲ್ವಲ್ಲ. ಓಕೆ. ಓಂ ಆಪ್ಯಾಯಸ್ವ ಸಮೇತೇ ವಿಶ್ವತಃ ಸೋಮವೃಷ್ಣೇಯಂ ವಜಾ ಸಂಗತೆ ಕ್ಷೀರಸ್ನಾನಂ ಸಮರ್ಪಯಾಮಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಕ್ಷೀರಸ್ನಾನಾನಂತರಂ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. बोल सत्यनारायण भगवान की जय. ओम दधिक्राणो आकाशं विष्णोरश्वस्य वारिणः सुरब्रह्ममुखाकारः प्राण आयुंशिकारिषत्. दधिस्नानं समर्पयामि. दधिस्नानानन्तरं शुद्धोदकस्नानं समर्पयामि. नारायणाय विद्महे वासुदेवाय धीमहि तन्नो विष्णुः प्रचोदयात्. अष्टे बरोबर नहीं होता. ओम घृतं निमिक्षे घृतमस्य योनिन्विते शुतो घृतमस्य धामा अश्वधामा वहामादयस्व स्वाहा घृतं वृषभवक्षि हव्यम् इति घृतस्नानं घृतस्नानं समर्पयामि. घृतस्नानानन्तरं शुद्धोदकस्नानं समर्पयामि. ओम नारायणाय विद्महे वासुदेवाय धीमहि तन्नो विष्णुः प्रचोदयात्. घृतस्नानं समर्पयामि. घृतस्नानानन्तरं शुद्धोदकस्नानं समर्पयामि. सत्यनारायण भगवान की जय. ओम मधुवातार्कायते मधुश्चरश्चन्द्रः माधुर्येण सन्तोषिभिः मधुनक्तामकाशासो मधुमात्पाति वदतः मधुद्योरस्तिनोपिता मधुमान्नो वनस्पति वनस्पति मधुमातस्तु सूर्या मार्गेर्गावो भवन्तु नः. मधुस्नानं समर्पयामि. मधुस्नानानन्तरं शुद्धोदकस्नानं समर्पयामि. नारायणाय विद्महे वासुदेवाय धीमहि तन्नो विष्णुः प्रचोदयात्. ओम स्वादोपवस्य दिव्याय जन्मने स्वादुलिंगाय सर्वेकनाम्ने स्वादुर्मित्राय वरुणाय वायवे बृहस्पते मधुमानराभ्यः शर्करस्नानं समर्पयामि. शर्करस्नानानन्तरं शुद्धोदकस्नानं समर्पयामि. नारायणाय विद्महे वासुदेवाय धीमहि तन्नो विष्णुः प्रचोदयात्. बोल सत्यनारायण भगवान की जय. ओम गन्धद्वारां द्वारकां प्रक्षालयामि. एकेन सर्वभूतानां तामिमोपवेशं गन्धोदकस्नानं समर्पयामि. ओम पुष्पं पुष्पोदकस्नानं समर्पयामि. पुष्पोदकस्नानं समर्पयामि. पुष्पोदकस्नानं समर्पयामि. ಅಲ್ಲ ಇರಲಿ ಪರವಾಗಿಲ್ಲ. नारायणाय विद्महे वासुदेवाय धीमहि तन्नो विष्णुः प्रचोदयात्. वरोदकस्नानं समर्पयामि. बोल सत्यनारायण भगवान की जय. आवाहित श्री सत्यनारायण स्वामी नमः. पंचामृतस्नानं समर्पयामि. हरि ओम. ಈಗ ಇದು ಆಕ್ಚುಲಿ ತೊಳಿಬೇಕಲ್ಲ, ಇನ್ನು ಸ್ವಲ್ಪ ನೀರು ಬೇಕಾದ್ರೆ ಸಾಕು. ಮಂತ್ರ ಹೇಳ್ಬೇಕು. ಇದಕ್ಕೆ ನನಗೆ ಸೆಪ್ರೇಟ್ ಬೋಲ್ ಬೇಕು, ಇದೆಲ್ಲ ಹಾಕಬೇಕು. ಇವಾಗ ಭಜನೆ ನಡೀಲಿ, ಯಾರು ಶುರು ಮಾಡ್ತಾರೆ? ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.
धरणी संहार शकट प्रभंजन तृणावर्तभक धेनुकमर्दन नमो नारायणाय ॐ नमो नारायणाय मुरली मनोहर मुकुंद केशव मुरमर्दन गोविंद जनार्दन नमो नारायणाय ॐ नमो नारायणाय गोपी जनमन राजहंस गोपाल कृष्ण गोवर्धन हरि नमो नारायणाय ॐ नमो नारायणाय रामानस सरोविहारी राधाकृष्ण जय कंस संहारी नमो नारायणाय ॐ नमो नारायणाय नीलमेघतनु श्याम गोपाल लीला मानुष विग्रह केशव नमो नारायणाय ॐ नमो नारायणाय अक्रूर वरदा अच्युत माधव शरदारि विनुत रुक्मिणी रमणा नमो नारायणाय ॐ नमो नारायणाय पाण्डव प्रिय द्रौपदी संरक्षक गांधीवी प्रिय योगेश्वर हरि नमो नारायणाय ॐ नमो नारायणाय केशूदना केशव वामन दासाश्रमवति दास केशवनुत नमो नारायणाय ॐ नमो नारायणाय ॐ नमो भगवते वासुदेवाय नमो नारायणाय ॐ नमो नारायणाय नारायण हरि नारायण नारायण हरि नारायण सत्यनारायण श्रीमन्नारायण सत्यनारायण श्रीमन्नारायण हरिनारायण सत्यनारायण हरिनारायण सत्यनारायण नारायण भगवान की जय। सत्यनारायण स्वामी भगवान की No, it's okay. No, she'll come back. How do you push this now? Papa, put this. Take that. Okay, you go. ब्राह्मणों सुखमासी बाबू राजेंद्र
ನಮ್ಮಲ್ಲಿ 4 ವರ್ಣ ಇದೆ ಅಲ್ಲ, ಕ್ಯಾಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದು ಬ್ರಿಟಿಷರ್ ಇನ್ವೆಂಟ್ ಮಾಡಿದ್ರು. ನಮ್ದ್ರಲ್ಲಿ ವರ್ಣ ಅಂತ ಹೇಳೋದು. ಅದ್ರಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಯಾವುದು ಮೇಲೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ವಿ ಆರ್ ಆಲ್ ಪಾರ್ಟ್ ಆಫ್ ಗಾಡ್, ಕ್ರಿಯೇಷನ್ ಆಫ್ ಗಾಡ್. ಅದರಲ್ಲಿ ಈ ಮಂತ್ರ, ಈ ಋಗ್ವೇದದ ಮಂತ್ರ ಇದೆ, ವಾರ್ತಾನೆ ಇದೆ. ಬ್ರಹ್ಮ ನೋಡಿ, ಬ್ರಾಹ್ಮಣೋಸ್ಯ ಮುಖಮಾಸಿ, ದೇವರ ಮುಖದಿಂದ ಬ್ರಾಹ್ಮಣ ಬಂದ. ಬಾಹೋ ರಾಜನ್ಯ ಶೋಲ್ಡರ್ಸಿಂದ ಕ್ಷತ್ರಿಯ ಬಂದ. ಪೂರ್ವದಸ್ಯ ಯದ್ವೈಶ್ಯ, ತೊಡೆಯಿಂದ ವೈಶ್ಯ ಬಂದ. ಮಧ್ಯಾಂ ಶೂದ್ರೋ ಪ್ರಜಾಯತ, ಪಾದದಿಂದ ಶೂದ್ರ ಸಂತಾನ. ಅದಕ್ಕೆ ಎಲ್ಲ ದೇವರಿಗೆ ಪಾದಗಳಿರೋದ್ರಿಂದ ಯಾವುದು ಕೆಳಗೆ ಮೇಲೆ ಬೆಳೀತಿತ್ತು. ಅದಕ್ಕೆ ಬ್ರಾಹ್ಮಣರು ತುಂಬಾ ಇದು ಮಾಡಬಾರ್ದು, ಜನ್ಮ ಮಾಡಬಾರ್ದು, ನಾನು ಬ್ರಾಹ್ಮಣ ಅಂತ ಹೇಳಿ. ಗೊತ್ತಾಯ್ತಲ್ವಾ? ಚಂದ್ರಮಾ ಮನಸೋ ಜಾತ ಚಕ್ಷು ಸೂರ್ಯೋದಯ ಇದು ನೈವೇದ್ಯ ಇಲ್ಲ, ಅದು ಚಂದ್ರಮಾ ಮನಸೋ ಜಾತ ಚಕ್ಷು ಸೂರ್ಯೋದಯ ಮುಖಾದಿಂದಸ್ಯ ಪ್ರಾಣಸ್ಯ ಪ್ರಾಣಾತ್ ವಾಯುರ್ಗಯತ ನಾಭ್ಯಾಸೀತ್ ಶ್ರೀಶ್ರೋದ್ಯಾ ಪ್ರಜ್ಞಾ ಭೂಮಿತ್ ಶ್ರೋತ್ರ ಪ್ರಾಣ ಲೋಕಾಲಕೃತಯನ್ ಹರಿಹೋ ಇಲ್ಲಿ ಹಾರ ಇದೆ. ಇದಾಗುತ್ತೆ ಹಾಕಕ್ಕೆ ओम मल्लिकादि सुगंधीनि मालत्येकाग्मे प्रभो मया कृतानि पूजार्थं पुष्पाणि प्रतिगृह्यताम् इति पुष्पाणि समर्पयामि। बोल सत्यनारायण भगवान की जय। ನೀನು ಹಾಕು ಲಕ್ಷ್ಮೀ. पुष्पाणि प्रतिगृह्यताम्। ओम नमो नारायणाय, 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 ओम नमो नारायणाय। नारायण भगवान की जय। ಇದರಲ್ಲಿ ನಾವು ನಾರ್ಮಲಿ ಯಾವುದೇ ಪೂಜೆಯಲ್ಲಿ ಅಷ್ಟೋತ್ತರ ಅಂತ ಇರುತ್ತೆ. ಅಲ್ಲೇ ನಾರ್ಮಲಿ ಎಷ್ಟೋತ್ತರ ಅಲ್ವಾ ಇರೋದು? ಸತ್ಯನಾರಾಯಣ ಪೂಜೆಗೆ ಎಷ್ಟೋತ್ತರ ಇಲ್ಲ, ದಶೋತ್ತರ ಇರೋದು. 110 ಆಗ ಇರ್ಬೋದು. ಈಗ ನೀನ್ ಕೆಲಸ ಏನಂದ್ರೆ ಇದು ತಗೊಂಡು 110 ಸತಿ ಹಾಕ್ಬೇಕು. ಇದರಲ್ಲಿ 110ಕ್ಕಿಂತ ಜಾಸ್ತಿ ಇದೆ ಅಂತ ಕಾಣುತ್ತೆ. ಅದಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ತೀನಿ ಅಂದ್ರೆ ಲಕ್ಷ್ಮಿ ನೀನು ಮಂತ್ರ ಹೇಳ್ತಿಲ್ಲ, ಒಂದೊಂದೇ ಇರೋದು 110ಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಬೇರೆಯವ್ರಿಗೆ ಕೊಡೋಣ. ಕೊನೆಯಲ್ಲಿ ಹಾಕ್ತೀವಿ ನಾವು, ಇವ್ರು ಹಾಕ್ಲಿ ನಾನು ಹೇಳ್ತಾ ಇರೋದು ಹೆಡ್ಕೊಂಡು ಕುತ್ಕೊಳ್ಬೇಕು. ಯಾಕಂದ್ರೆ 110 ಪಾರ್ಟಿಸಿಪೇಟ್ ಇದ್ದೇ ಏನಾಗುತ್ತೆ, ಲಾಸ್ಟ್ ಒಂದು ಮಾತ್ರ ಹಾಕ್ತೀರ, ಒಂದೇ ಮಾತ್ರ ಫಲ ಬರುತ್ತೆ. ಲಾಸ್ಟ್ ಹಾಕಬೇಕಂತಿಲ್ಲ, ಅದು ಹಿಡ್ಕೊಂಡು ಕುತ್ಕೊಳ್ಬೇಕು. ಆವಾಗ ಲಾಸ್ಟ್ ಹಾಕಿದ್ರೆ 110 ಫಲ ಬರುತ್ತೆ. ಇಲ್ಲೇ ಒಂದೇ ಇಟ್ಕೊಂಡು ಇನ್ನೊಂದು ಎಲ್ಲರಿಗೂ ಒಂದೊಂದು ಕೊಡಿ. ನಮ್ಮ ಪದ್ದು ಬಂದು ಜಯ ಮಾಡ್ತೀನಿ. சாமிது உங்களுக்கும் வச்சுருக்கேன், போயிடுச்சுமா. You keep it mine also. ನಮಃ ನಾವು ಹೇಳ್ತೀವಿ. ओम सत्यदेवाय नमः, सत्यात्मने नमः, सत्यभूताय नमः, सत्यपुरुषाय नमः, सत्यनाथाय नमः, साक्षिणे नमः, योगाय नमः, ज्ञानाय नमः, ज्ञानप्रियाय नमः, निधये नमः,
लोकपालकाय नमः चतुरात्मने नमः भोक्त्रे नमः शुचये नमः प्रार्थिताय नमः इन्द्राय नमः स्वर्गाय नमः नियमाय नमः सत्यवेदाय नमः सत्यवेद्याय नमः सत्यपीयूषाय नमः सत्यमायाय नमः सत्यमोहाय नमः सत्यसुरानन्दाय नमः सत्यसागराय नमः सत्यतपसे नमः सत्यसिंहाय नमः सत्यमृगाय नमः सत्यलोकपालकाय नमः सत्यस्थिराय नमः सत्यौषधे नमः सत्यदिक्पालकाय नमः सत्यधनुर्धराय नमः सत्याम्बुजाय नमः सत्यवाक्याय नमः सत्यकुलवे नमः सत्यन्यायाय नमः साक्षिणे नमः सम्प्रदाय नमः सम्प्रदाय नमः सत्यवदये नमः सत्यवायवे नमः शिखराय नमः सत्यानन्दाय नमः सत्याधिराय नमः श्रीपादाय नमः सत्यगुरुभोग्याय नमः सत्योदराय नमः सत्यवदराय नमः सत्यकमलाय नमः सत्यनालाय नमः सत्याय नमः राहवे नमः सत्यमुखाय नमः सत्यजिह्वाय नमः सत्यवस्त्राय नमः सत्यनासिकाय नमः सत्यश्रोत्राय नमः सत्यचक्षुषे नमः सत्यशिरसे नमः सत्यमुकुटाय नमः सत्याम्बराय नमः सत्याभरणाय नमः सत्यायुधाय नमः सत्यवल्लभाय नमः सत्यमुक्ताय नमः पुष्कराय नमः सत्यदृढवे नमः सत्यभामारकाय नमः सत्यदृढाय नमः सत्यरूपिणे नमः सत्यप्रहरणायुधाय नमः आत्मन् ओम श्री सत्यनारायण स्वामी देवताभ्यो नमः ಎಲ್ಲ ಬಂದು ಓಂ ನಮೋ ನಾರಾಯಣಾಯ 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 ಎಲ್ಲ ಗಾಯಕ ಓಂ ನಮೋ ನಾರಾಯಣಾಯ ನಾರಾಯಣ ಭಗವಾನ್ ಕಿ ಜೈ ಲಕ್ಷ್ಮೀ ನಾರಾಯಣ ಭಗವಾನ್ ಕಿ ಜೈ ಸತ್ಯನಾರಾಯಣ ಭಗವಾನ್ ಕಿ ಜೈ ಸತ್ಯನಾರಾಯಣ ಭಗವಾನ್ ಕಿ ಕೆಳಗಿಟ್ಟು ಮೂರುವರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಧೂಪಮಾಘ್ರಾಪಯಾಮಿ ಅದೇನಾಯ್ತು ಅದು ಕರ್ಕೊಳ್ಳೋದು ಆ ಕಡೆ ಇದು ಅಲ್ಲ ದೀಪ ಹಾಕ್ಬೇಕು. ओम ब्राह्मणों से मुखमासीत बाहुराजं यत्नः पूर्वस्ते श्रीकाभ्यां पूर्वजायका साध्यं दिवसमेधं वैनायुक्तमया दीपज्ञान देवेत त्रैलोक्यतिविरापः दीपं दर्शयामि बोल सत्यनारायण भगवान की जय हरि ओम दीपं दर्शयामि अಲ್ಲಿಂದ ತಗೊಳ್ಳಿ ನೈವೇದ್ಯ ಓಪನ್ ಇದೆ ಅಥವಾ ಒಂದು ಪುಷ್ಪ ಇಟ್ಕೊಳ್ಬೇಕು ಈಗ ಹೀಗೆ ತುಳಸಿ ಇದೆ ಅಲ್ಲ ತಗೊಳ್ಸಿ ಪುಷ್ಪ ಇಟ್ಟು ಹೀಗೆ ಹೀಗೆ ಇಟ್ಕೊಳ್ಬೇಕು. ಹೀಗೆ ಹೀಗೆ ನೋಡಿ ಇಲ್ಲಿ ಮಧ್ಯದಲ್ಲಿ ಹೀಗೆ ಇಟ್ಕೊಳ್ಬೇಕು. ಒಂದು ಕಮ್ಮಿ ಹಾಕಿ
विदायता ब्रह्मापनं कृतं क्षीरं गोधूमस्य च चूर्णकं शर्करायुक्त नैवेद्यं सपादं भक्ष्यमुच्यते कृतभक्तहविष्यान्नं पायसां च शर्करं नानाविधं च नैवेद्यं हे स्वामिं प्रतिविध्यतामिदति प्राणाय स्वाहा पानाय स्वाहा उदानाय स्वाहा समानाय स्वाहा व्यानाय स्वाहा ब्रह्मणे स्वाहा ब्रह्ममय ब्रह्मागम ब्रह्मणाहुतं ब्रह्मैव देवं सत्यं ब्रह्म कर्म समाधिना हरि ओम तत्सदोम शांति 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 ब्रह्मार्पणमस्तु कृष्णार्पणमस्तु हस्तप्रक्षालनं समर्पयामि मुखप्रक्षालनं समर्पयामि करोत्प्रक्षालनं चन्द्रं समर्पयामि हरि ओम तांबूल है ओम लवंग कर्पूरयुक्तं तांबूलं सुरपूजितं प्रीत्यं गृहाण देवीश मम सौख्य विवर्धना पूगीफलतांबूलं समर्पयामि सत्यनारायण भगवान की जय ओम हिरण्यगर्भगर्भस्थं हेमवीर्यविभावसो अनंत पुण्य फलदं अतः शांति प्रयच्छ मे सुवर्ण पुष्प दक्षिणां समर्पयामि हरि ओम ಈಗ ಸತ್ಯನಾರಾಯಣ ಕಥೆ ಯಾರು ಹೇಳಕ್ ಬರೋದು ಎಲ್ಲರಿಗೂ ಬರುತ್ತೆ ಸತ್ಯನಾರಾಯಣ ಕಥೆ ಎಲ್ಲರಿಗೂ ಬರುತ್ತೆ ಹೌದು ಅದರಲ್ಲಿ ನಾನು ಚಿಕ್ಕ ಹುಡುಗರು ಹೇಳ್ತೀನಿ ಯಾಕಂದ್ರೆ ಅದು ಶಾಸ್ತ್ರ ಇದೆ ಸತ್ಯನಾರಾಯಣ ಪೂಜೆ ಅಂದ್ರೆ 3 ಪಾರ್ಟ್ಸ್ ಇದೆ ಅದಕ್ಕೆ 3 ಭಾಗ ಅಂದ್ರೆ ಬಾಲಮನ್ ಕನ್ನಡಕ್ಕೆ ಹೋಗ್ಬೇಕಂದ್ರೆ 3 ಖಂಡನ ಇದೆ ಗೊತ್ತಾಯ್ತಲ್ವಾ ಅದರಲ್ಲಿ ಏನೇನಂದ್ರೆ ಒಂದು ಪೂಜೆ ವಿಭಾಗ ಸೆಕೆಂಡ್ ಏನಂದ್ರೆ ಕಥಾ ಸತ್ಯನಾರಾಯಣ ಕಥೆ ಇಲ್ಲದೆ ಇದಿಲ್ಲ ಇಲ್ಲಿ ನಾರ್ತ್ ಇಂಡಿಯಾ ಹೋದ್ರೆ ಅವ್ರು ಸತ್ಯನಾರಾಯಣ ಕಥಾನೇ ಹೇಳೋದು ಇದಕ್ಕೆ ಪೂಜೆ ಅಂತ ಹೇಳೋದೇ ಇಲ್ಲ ಕಥಾ ಬಿಗಿನಿಂಗ್ ಅಂತ ಅದ್ರಲ್ಲಿ 5 ಕಥೆ ಇದೆ ಅದರಲ್ಲಿ ಏನೇನು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಏನೇನು ಬೆನಿಫಿಟ್ ಇದೆ ಅದು ಹೇಳೋದು ಯಾರ್ಯಾರು ಮಾಡ್ಬೋದು ಏನು ಬೆನಿಫಿಟ್ ಇದೆ ಪೂಜಾ ವಿಧಾನ ಹೇಗಿದೆ ಅದು ಇದೆ ಅದ್ರಲ್ಲಿ 5 ಕಥೆ ಇದೆ ಎಲ್ಲಿಂದ ಬರೋದಂದ್ರೆ ಸ್ಕಾಂದ ಪುರಾಣದಿಂದ ಯಾವುದು ಏನದು ಸ್ಕಾಂದ ಪುರಾಣದಲ್ಲಿ ಸತ್ಯನಾರಾಯಣ ಕಥಾ ಯಾಕೆ ಬರ್ಬೇಕು ಅಲ್ಲಿ ಬರ್ಬೇಕು ಯಾಕೆ ವಿಷ್ಣು ಪುರಾಣದಲ್ಲಿ ಬರ್ಬೋದಾಗಿತ್ತು ಸ್ಕಾಂದ ಪುರಾಣದಲ್ಲಿ ಬಂದಿದೆ ಅದೊಂದೊಂದಾಗಿ ಹೇಳಕ್ ಹೋದ್ರೆ ಅದಕ್ಕೆ 5 ಕಥೆ ಇದೆ 5 ಕಥೆಯಲ್ಲಿ ಏನಂದ್ರೆ ಸತ್ಯನಾರಾಯಣ ಪೂಜೆ ಹೇಗೆ ಬಂತು ಆಮೇಲೆ ಫಸ್ಟ್ ಇದರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಇನ್ನೊಬ್ಬ ಶೂದ್ರ ಇದ್ದ ಇನ್ನೊಬ್ಬ ವೈಶ್ಯ ಇದ್ದ ಇನ್ನೊಬ್ಬ ಕ್ಷತ್ರಿಯ ರಾಜ ಯಾರು ಬೇಕಾದ್ರೂ ಮಾಡ್ಬೋದಂತ ಅದರ ನಂತರ ಅದು ಹೇಳ್ತಾನ ಬ್ರಾಹ್ಮಣ ಶಿವಕ ಮಾಸಿ ಸೇಮ್ ಕಾನ್ಸೆಪ್ಟ್ ಯಾರು ಬೇಕಾದ್ರೂ ಸತ್ಯನಾರಾಯಣ ಪೂಜೆ ಮಾಡ್ಬೋದು ಏನು ಇದಿಲ್ಲ ವರ್ಣ ಭೇದ ಏನಿಲ್ಲ ಅದೊಂದು ಪಾಯಿಂಟ್ ಏನಂದ್ರೆ ಅದು ಇನ್ನೊಂದು ಏನಂದ್ರೆ ಅದು ಮಾಡಿದ್ರೆ ಏನು ಬೆನಿಫಿಟ್ ಇದೆ ಅಂತ ಬೆನಿಫಿಟ್ ಏನಾದ್ರೂ ನಮ್ಗೆ ತೊಂದರೆ ಇದ್ರೆ ಇಲ್ಲಿರೋ ಜನಕ್ಕೆ ಯಾರಿಗೂ ತೊಂದರೆ ಇಲ್ಲ ಏನಾದ್ರೂ ಪಕ್ಕನೆ ಬಂದ್ರೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅದು ಪರಿಹಾರ ಆಗುತ್ತೆ ಪೋಸ್ಟ್ ಹೋಗುತ್ತೆ ಅಂತ ಹೇಳೋದು ಹೇಳ್ತಾರೆ ಅದಕ್ಕೆ ಸತ್ಯನಾರಾಯಣ ಅಂತ ಹೇಳೋದು ಬರೀ ನಾರಾಯಣ ಪೂಜೆ ಅಂತ ಆಯ್ತು ಸತ್ಯನಾರಾಯಣ ಪೂಜೆ ಅಂದ್ರೆ ಏನು ನಮ್ಮ ತೊಂದರೆ ಇದೆಯೋ ಅಥವಾ ಏನಾದರೂ ಇಚ್ಛೆ ಏನಾದರೂ ವಾಂಟ್ಸ್ ಡಿಸೈರ್ಸ್ ಏನಾದರೂ ಇದ್ದರೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅದು ಸತ್ಯ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸತ್ಯ ನಾರಾಯಣ ಕೊಟ್ಟಿದ್ದು ಆಯ್ತಲ್ವಾ ಅದರಲ್ಲಿ ಆ 5 ಕಥೆ ಇದೆ 5 ಕಥೆಯಲ್ಲಿ ಅವರವ್ರ ವಿಶ್ ಹೇಗೆ ಸತ್ಯ ಆಯಿತು ಅಂತ ಅವರು ಹೇಳ್ತಾರೆ ಅದು ಪುನಃ ನಾವು ಎಷ್ಟೋ ಸತಿ ಕೇಳಿದೀವಿ ಪುನಃ ಕೇಳಬೇಕಂತ ಶಾಸ್ತ್ರ ಇದೆ ಆಮೇಲೆ ಥರ್ಡ್ ಪಾರ್ಟ್ ಏನಂದ್ರೆ 3 ಪಾರ್ಟ್ ಹೇಳಿದ್ನಲ್ಲ 3 ಖಂಡನ 3 ಪಾರ್ಟ್ಸ್ ಇದೆ ಏನಪ್ಪಾ ಅಂದ್ರೆ ಒಂದು ಪೂಜೆ ಆಮೇಲೆ ಕಥೆ ಆಮೇಲೆ ಲಾಸ್ಟ್ ಏನಂದ್ರೆ ಫೇವ್ರೇಟ್ ಪಾರ್ಟ್ ಎಲ್ಲರಿಗೂ ಶಿರಾ ಪ್ರಸಾದ ಫೇವ್ರೇಟ್ ಪಾರ್ಟ್ ಅದಕ್ಕೆ ಶಕು ನಾನು ಮುಚ್ಚಿ ಆ ಕಡೆ ಇಡು ಅಂತ ಹೇಳಿದೆ ಎಲ್ಲರಿಗೂ ಆಮೇಲೆ ಕತೆ ಮೇಲೆ ಧ್ಯಾನ ಹೋಗಿ ಅಲ್ಲ ಆಯ್ತಲ್ವಾ ಸೊ ಹಾಗೆ ಅದರಲ್ಲಿ 5 ಕತೆ ಏನಾಯ್ತಂದ್ರೆ ನೈಮಿಷಾರಣ್ಯದಲ್ಲಿ ಕೂತಿದ್ದಾರೆ ಎಲ್ಲರೂ ನೈಮಿಷಾರಣ್ಯ ಎಲ್ಲಿದೆ ಅಂದ್ರೆ ಹಿಮಾಲಯದಲ್ಲಿ ಇಲ್ಲ ಬೇರೆ ಕಡೆ ಇರೋದು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲೇ ಇರೋದು ಆದರೆ ಇಟ್ ಇಸ್ ನಾಟ್ ಇನ್ ಹಿಮಾಲಯ ನೈಮಿಷಾರಣ್ಯ ಅಂತ ಒಂದು ಫೇಮಸ್ ಇತ್ತದು
ಆವಾಗ ಕಲಿಯುಗ ಬರ್ತಾ ಇದೆ ಅಂತ ಗೊತ್ತಾಯ್ತು ಯಾರಿಗೆ, ಋಷಿಮುನಿಗಳಿಗೆ. ಬಂದಾಗ ಅದು ಏನು ಮಾಡೋದು ಈಗ ಅಂತ. ಯಾವಾಗ ನೋಡಿದ್ರು ಒಂದು ಯುಗ ಬರುವಾಗ ಇವ್ರು ಬಂದು ಕಾನ್ಫರೆನ್ಸ್ ಕೂತ್ಕೊಳ್ತಾರೆ. ಯಾರು? ಋಷಿಮುನಿಗಳು. ಎಲ್ಲೆಲ್ಲೋ ಇಂದ ಬರ್ತಾರೆ ಅವರು, ಬೇರೆ ಬೇರೆ ಗುಹೆಯಲ್ಲಿ ಕೂತಿರ್ತಾರೆ. ಕಲಿಯುಗ ಬರ್ತಾ ಇದೆ ಅಥವಾ ದ್ವಾಪರ ಯುಗ ಬರ್ತಾ ಇದೆ ಅಂತ ಬರ್ತಾರೆ ಅವರು ಕಾನ್ಫರೆನ್ಸ್. ಎಲ್ಲರಿಗೂ ಗೊತ್ತಾಗುತ್ತೆ. ನಮಗೂ ಕಾನ್ಫರೆನ್ಸ್ ಇದೆ, ಆದರೆ ನಾನು ಒಂದು ನೋಟಿಸ್ ಮಾಡಿದ್ದೀನಿ ಅಂದರೆ ಎಲ್ಲರೂ ಬರ್ತಾರೆ, ಆದರೆ 5ನೇ ಕತೆ ಮುಕ್ತಾಯ ಆಗ್ತಾ ಅಂತ ಕೇಳ್ತಾರಲ್ಲ, ಊಟ ನೆಕ್ಸ್ಟ್ ಅಂತ ಗೊತ್ತಿದೆ ಅವ್ರಿಗೆ, ಆವಾಗ ಬರೋದು. ಇವ್ರು ಹಾಗಲ್ಲ. ಅವರು ಆ್ಯಕ್ಚುಲಿ ಏನಾದರೂ ಲೋಕೋದ್ಧಾರ ಮಾಡಕ್ಕಂತ ಬಂದಿರ್ತಾರೆ. ಬಂದು ಆಮೇಲೆ ಊಟಕ್ಕೆ ಏನು ಇದೇ ಇಲ್ಲ ಅವ್ರಿಗೆ. ದೇರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಯುಗ, ಹೊಸ ಯುಗ ಬರ್ತಾ ಇದೆ. ಈ ಸತಿ ಬರ್ತಾ ಇರೋದು ಏನಂದರೆ ಕಲಿಯುಗ. ಕಲಿಯುಗದಲ್ಲಿ ಏನು ಮಾಡಿದ್ರೆ ಏನು ಉಚಿತ, ಅಂದರೆ ಏನು ಮಾಡಿದ್ರೆ ಒಳ್ಳೇದು ಜನಕ್ಕೆ. ಯಾಕಂದರೆ ಎಲ್ಲರೂ ಅಲ್ಪಾಯು, ಅಲ್ಪಜ್ಞ ಅಂತದೆಲ್ಲ, ಎಲ್ಲ ಅಲ್ಪನೇ. ಆವಾಗೆಲ್ಲ ನಾವು ಕೇಳ್ತೀವಲ್ಲ, ಇವನು 1000 ವರ್ಷ ಈ ಮುನಿ ಧ್ಯಾನ ಮಾಡಕ್ಕೆ ಕೂತಿದ್ದ ಅಂತ ಹೇಳಿ. ನಾವು 1000 ವರ್ಷನೇ ಇಲ್ಲ ಇಲ್ಲಿ ಆ್ಯಕ್ಚುಲಿ, ಅಲ್ಪ ಅಂತ ಹೇಳೋದು. ಅದಕ್ಕೆ ವಿ ಕ್ಯಾನ್ ಓನ್ಲಿ ಸಿಟ್ ಫಾರ್ ಸೊ ಲಾಂಗ್. ಆಮೇಲೆ ನಮಗೆ ಇದು ಇದೆ, ಅಟೆನ್ಷನ್ ಸ್ಪ್ಯಾನು ತೊಂದರೆ ಇದೆ. ಅಂದರೆ ಕೂತ್ಕೊಂಡು ಕೇಳುವಾಗ ತಲೆ ಎಲ್ಲರೂ ಹೋಗ್ತಾ ಇರ್ತದೆ. ಅದಕ್ಕೆ ಅಲ್ಪ ಲಕ್ಷ್ಯ ಅಂತ ಹೇಳೋದು. ಅದಕ್ಕೆ ನಮಗೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಇಂಥ ಕಲಿಯುಗ ಬರ್ತಾ ಇದೆ ಅಂತ ಗೊತ್ತವ್ರಿಗೆ. ಅದಕ್ಕೆ ಏನು ಮಾಡೋದು, ಇವಾಗೆಲ್ಲ ಪರ ಎಲ್ಲ ಬರಬೇಕಲ್ವ ಕರೆಕ್ಟಾಗಿ. ಅದಕ್ಕೆ ಏನು ಮಾಡೋದು ಅಂತ ಒಬ್ಬ ಹೇಳಿದಂತೆ, ನೋಡಪ್ಪ ನಾನು ತುಂಬ ವರ್ಷದಿಂದ ಧ್ಯಾನ ಅಂತ ಇದು ಮಾಡಿದ್ದೀನಿ, ನನ್ನನ್ನು ಬರೋದ ಪ್ರಕಾರ ಧ್ಯಾನ ಮಾಡಿದ್ರೆ ಒಳ್ಳೆಯದು ಅಂತ. ಇನ್ನೊಬ್ಬ ಹೇಳ್ತಾ ಇರ್ತಾರೆ, ಧ್ಯಾನ ಹೇಳ್ತಾ ಇವ್ರು ಬರಲ್ಲ ಸರಿಯಾಗಿ, ಅವ್ರು ಕೂತ್ಕೊಂಡ್ರೆ ಬೆನ್ನು ನೋಗುತ್ತೆ, ಅದರಿಂದ ಏನೋ ಪ್ರಾಬ್ಲಮ್ಸ್ ಯಾವಾಗಲೂ ಇರುತ್ತೆ. ಅದಕ್ಕೆ ಧ್ಯಾನ ಮಾಡೋಕ್ಕಾಗಲ್ಲ. ಬೇರೆ ಏನಾದರೂ ನಂದು ಹೇಳ್ತೀನಿ, ನಾನು ಏನು ಮಾಡಬೇಕಂದ್ರೆ ಜಪ ಮಾಡಬೇಕು. ಇನ್ನೊಬ್ಬ ಹೇಳ್ತಾರೆ ಜಪಾನು ಬರಲ್ಲ ಅವರಿಗೆ, ಯಾಕಂದರೆ ಯಾರ ಹತ್ರನೂ ಇದ್ದಿಲ್ಲ. ತುಳಸಿ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆ ಅದೇ ಮರ್ತೋಗ್ಬಿಡ್ತಾರೆ ಮನೆಯಲ್ಲಿ, ಅದೆಲ್ಲ ಆಗಲ್ಲ, ಅದು ಕಷ್ಟ ಆಗುತ್ತೆ. ಹಾಗಾದರೆ ಯಜ್ಞ ಮಾಡಲಿ ಅಂತ ಇನ್ನೊಬ್ಬ ಹೇಳ್ತಾರೆ. ಯಜ್ಞನೂ ಸರಿ ಹೋಗಲ್ಲ, ಅವ್ರಿಗೆಲ್ಲ ಯಜ್ಞ ವಿಧಾನ ಎಲ್ಲ ಬರುತ್ತೋ ಇಲ್ವೋ ಯಾರು ಗೊತ್ತು, ಅದು ಸರಿಯಾಗಿ ಬರಲ್ಲ. ಮತ್ತೇನು ಭಜನೆ ಮಾಡೋದಾ? ಭಜನೆ ಮಾಡಿದ್ರೆ ಮಾಡ್ಬೋದು, ನೋಡೋಣ. ಆಮೇಲೆ ಏನು ಪೂಜೆ ಮಾಡೋದಾ? ಯಾವ ಪೂಜೆ? ಅವೆಲ್ಲ ತರ್ಕ ನಡೀತಾ ಇತ್ತು. ಆಮೇಲೆ ಏನಾಯ್ತು ಅಂದರೆ ಒಂದು ಡಿಸಿಷನ್ ಬಂದರೆ ಅವರು ಏನಂದರೆ, ನಮಗೆ ಆ್ಯಕ್ಚುಲಿ ಕಲಿಯುಗದಲ್ಲಿ ಎಂಥ ಜನ ಇರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನದು ಪ್ರಿಸ್ಕ್ರಿಪ್ಷನ್ ಕೊಡಬೇಕು ನಮ್ಗೆ ಗೊತ್ತಿಲ್ಲ. ಯಾವ್ದು ಮಾಡಿದ್ರೆ ಒಳ್ಳೇದು ಈಗ ಬರೋಕ್ಕೆ ಹೇಳಿ ಅವ್ರಿಗೆ ಆ ಡಿಸಿಷನ್ ಬಂದು ಆಮೇಲೆ ಪುನಃ ಎಲ್ಲರೂ ದೇವರಿಗೆ ಕೇಳ್ಕೊಂಡ್ರು. ಏನಂದರೆ ಏನು ಮಾಡೋದು ಇದು, ಈ ಪ್ರಾಬ್ಲಮ್ ನಮ್ಗೆ ಈ ಸತಿ ಕಲಿಯುಗಕ್ಕೆ ಮಾತ್ರ ಸಾಲ್ವ್ ಮಾಡೋಕ್ಕಾಗಲಿಲ್ಲ, ಬೇರೆ ಯುಗಕ್ಕೆಲ್ಲ ಬರುವಾಗ ಏಬಲ್ ಟು ಸಾಲ್ವ್, ಏನು ಪ್ರಾಬ್ಲಮ್ ಇರಲಿಲ್ಲ. ಈ ಕಲಿಯುಗ ಬರ್ತಾ ಇದ್ದಾರೆ ಈಗ, ಈ ಅವ್ರ ಸೊಲ್ಯೂಷನ್ ಏನಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನೀನೇ ಹೇಳು ಅಂತ ಅವರೆಲ್ಲ ದೇವ್ರ ಸ್ತುತಿ ಮಾಡೋಕ್ಕೆ ಶುರು ಮಾಡಿ. ಆವಾಗ ಏನಾಯ್ತು ಅಂದರೆ ದೇವ್ರಿಗೆ ಸಂತೋಷ ಆಗಿ ಯಾರು ಬಂದ್ರಲ್ಲಿ ದೇವ್ರಿಗೆ ಸಂತೋಷ ಆಗುವಾಗ ಯಾವಾಗಲೂ ಮೊದಲು ಕಳಿಸೋದು ಗುರುಗೆ. ಆ ಗುರು ರೂಪಿಯಾಗಿ ನಾರದರು ಬಂದ್ರಲ್ಲಿ. ಬಂದ ತಕ್ಷಣ ಎಲ್ಲರಿಗೂ ಸಂತೋಷ ಆಯಿತು, ಓ ನಾರದರು ಬಂದಿದ್ದಾರೆ ಹೇಳಿ ಅವಾಗೆ ಕೂರಿಸಿ ಆಸನ, ನಾನು ಹೇಳ್ತಾನ ಷೋಡಶೋಪಚಾರ ಅದೇ ಮಾಡಿದ್ರು ನಾರದರು. ಅಲ್ಲಿ ಕೂರಿಸ್ಕೊಂಡು ಅರ್ಘ್ಯ ಆಚಮನ ಅವೆಲ್ಲ ಮಾಡಿ ಸ್ನಾನ ಕಳಿಸಿದ್ರು. ಅಲ್ಲಿ ಹೋಗಿ ಸ್ನಾನ ಮಾಡಿ ಬನ್ನಿ ಆಮೇಲೆ ಕೂರಿಸಿ ಅದೆಲ್ಲ ಕೊಟ್ಟು ನೈವೇದ್ಯ ಎಲ್ಲ ಕೊಟ್ಟು ಎಲ್ಲ ಸಂತೋಷ ಆಗುತ್ತೆ. ಸಂತೋಷ ಆಮೇಲೆ ಏನು ಕೇಳಿದ್ರೆ, ಇದು ಕಲಿಯುಗ ಬರ್ತಾ ಇದೆ, ಒಬ್ಬ ಯಜ್ಞ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಯಾಗ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಭಜನೆ ಅಂತ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಜಪ. ನೀವು ಹೇಳಿ ಸ್ವಲ್ಪ, ನೀವು ತುಂಬ ಯುಗ ಎಲ್ಲ ನೋಡಿದ್ದೀರ, ಇವರ ಎವರ್ ಲಿವಿಂಗ್ ಇದು ಚಿರಂಜೀವಿ ಅಲ್ವಾ, ಯು ಹ್ಯಾವ್ ಸೀನ್ ಆಲ್ ದಿಸ್, ಪ್ಲೀಸ್ ಟೆಲ್ ಅಸ್ ಅಂತ ಹೇಳುವಾಗ ದೇವರ ಸರ್ಪ್ರೈಸ್ ಗೆಟ್ ಆನ್ಸರ್. ನಾರದ್ರು ಹೇಳಿದ್ರೆ ನನಗೂ ಗೊತ್ತಿಲ್ಲ ಇದು ವಿಷಯ. ಅದಕ್ಕೆ ನಾನು ಒಂದು ವಿಷಯ ಮಾಡ್ತೀನಿ ಅಂದರೆ, ನಾರಾಯಣನ ಹತ್ರನೇ ಕೇಳ್ತೀನಿ, ದೇವರ ಹತ್ರನೇ ಕೇಳ್ತೀನಿ, ಕೇಳಿ ಆಮೇಲೆ ಬಂದು ಹೇಳ್ತೀನಿ ನಿಮಗೆ ಹೇಳಿ ಹೊಟ್ಟೆ ಬಿಟ್ಟು ಎಲ್ಲ ಬಿಟ್ಟು ಈ ಚೆಸ್ಟ್ ಪ್ಯಾಂಟ್ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿ ನಾರಾಯಣ ಮಾತ್ರ ನಡೆಯೋದು. ಆಮೇಲೆ ಅಲ್ಲಿ ಯಾಕೆ ಬಂದಿದ್ದಾರೆ ಇವನು ನಾರಾಯಣ ಅಂತ ದೇವರು ಕರೆಕ್ಟಾಗಿ ಗೊತ್ತಿದೆ. ಆದ್ರೂ
ಕೇಳೋದು, ಯಾಕೆ ಬಂದೆ ನೀನು? ಅದಕ್ಕೆ ನಾನು ಹೇಳಿದಂತೆ ಇದು ಕಲಿಯುಗ ಬರ್ತಾ ಇದೆ ಅಂತೆ. ಆವಾಗ ಅಲ್ಪಾಯು ಅಂತ ಜನ ಇರ್ತಾ ಇರುತ್ತೆ. ಅವ್ರಿಗೆ ಇಹಾಪರ ಒಳ್ಳೇದಾಗೋ ಹಾಗೆ ಏನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅದು ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಏನು ಸ್ವಲ್ಪ ಹೇಳಪ್ಪ ಅಂತ ದೇವರಿಗೆ ಯಾರು ಕೇಳೋದು? ನಾರಾಯಣ ಕೇಳ್ತಾನ? ನಾರದ್ರು ಕೇಳೋದು ನಾರಾಯಣ ಹೇಳೋದು ಆಯ್ತಲ್ವಾ? ಅದಕ್ಕೆ ದೇವರೇ ನಾರಾಯಣನೇ ಇದು ಸತ್ಯನಾರಾಯಣ ಪೂಜೆ ವಿಧಾನ, ಆಮೇಲೆ ಮಂತ್ರಗಳು ಎಲ್ಲ ಸ್ಪೆಸಿಫಿಕ್ ಆಗಿ ನಾರದನಿಗೆ ಹೇಳ್ಕೊಟ್ಟಿದ್ದು. ಆಮೇಲೆ ನಾರದರು ಇಲ್ಲಿ ಬಂದು ಆ ಕಾನ್ಫರೆನ್ಸ್ ಇದೆ ಅಲ್ವಾ, ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದು ಎಕ್ಸಾಕ್ಟ್ ಸೇಮ್ ಇದು ಅಂತ ಹೇಳಿ. ಅದಕ್ಕೆ ಇಂಡಿಯಾದಲ್ಲಿ ಬೇರೆ ಬೇರೆ ಇಲ್ಲಿ ಬೆಂಗಾಲ್ ಹೋದರೆ ನವರಾತ್ರಿ ಪೂಜೆ ಬೇರೆ ಮಾಡ್ತಾರೆ, ಮೈಸೂರು ಬಂದರೆ ಅದೇ ಬೇರೆ ಇರುತ್ತೆ. ಸತ್ಯನಾರಾಯಣ ಪೂಜೆ ಮಾತ್ರ ಸ್ಟ್ಯಾಂಡರ್ಡ್ ಎಲ್ಲೋದ್ರು. ಒಂದ್ಸತಿ ನನ್ನ ಸತ್ಯನಾರಾಯಣ ಪೂಜೆಗೆ ಗುಜರಾತಿ ಸಮಾಧಿ ಮಾಡ್ತಾ ಇದ್ದೆ. ಅಲ್ಲೊಬ್ಬ ಎಲ್ಲ ಪೂಜೆ ಎಲ್ಲ ಆಯಿತು, ಇದೆಲ್ಲ ಆಯಿತು, ಇಂಗ್ಲೀಷ್ ಎಲ್ಲ ಜೊತೆ ಹೇಳ್ತಾ ಇದ್ದೆ. ಅದಾದಮೇಲೆ ಒಬ್ಬ ಮುದುಕಿ ಗುಜರಾತಿ ಮುದುಕಿ ಬಂದ ನಂತರ ಗುಜರಾತಿ ಏನೋ ಹೇಳ್ತಾ ಇದ್ರು. ಅದಕ್ಕೆ ಏನಪ್ಪ ಅಂತ ಕೇಳಿದೆ ನಾನು, ಒಡಿ ಶಿ ಸೇಯಿಂಗ್ ಯುವರ್ ಪೂಜಾ ವಾಸ್ ನೋ ಗುಡ್, ಸತ್ಯನಾರಾಯಣ ಪೂಜೆ ವಾಸ್ ನಾಟ್ ಗುಡ್. ಯಾಕೆ ಅಂತ ಕೇಳಿ, ಯಾಕಂದ್ರೆ ಗುಜರಾತಿಗೆ ಹೇಳ್ತಿದ್ದ ನಾನು. ಆ ಕತೆ ಗುಜರಾತಿ ಅವರ ಲ್ಯಾಂಗ್ವೇಜ್ ಅಲ್ಲಿ ಕೇಳಿ ಅಭ್ಯಾಸ, ಆದರೆ ಕತೆ ಒಂದೇ. ಇಂಗ್ಲೀಷಲ್ಲಿ ಹೇಳಿದೆ ಅಂತ ಅವ್ರಿಗೆ ಹೋಗ್ತಾರೆ, ಏನೋ ಸರಿ ಇಲ್ಲ ಅಂತ ಗುಜರಾತಿಲೇ ಹೇಳಬೇಕು. ಸೊ ಹಾಗೆ ಸತ್ಯನಾರಾಯಣ ಪೂಜೆ ಅಂದರೆ ದೇವರೇ ಹೇಳ್ಕೊಟ್ಟಿದ್ದು. ಸ್ಕಾಂದ ಪುರಾಣದಲ್ಲಿ ಇದು 5 ಕತೆ ಇದೆ, ಬೆನಿಫಿಟ್ ಏನಂತ. ಅದ್ರ ಪ್ರಕಾರ ನಾವು ಇವಾಗ ಥ್ರೂ ಔಟ್ ಇಂಡಿಯಾ ವಿ ಜಸ್ಟ್ ಡೂ ದ ಸೇಮ್ ಥಿಂಗ್. ಇಟ್ಸ್ ಅ ಫಾರ್ಮ್ಯುಲಾ. ಅದಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ, ಹೀಗೆ ಮಾಡೋದು ಹಾಗೆ ಮಾಡೋದು, ರೀಜನಲ್ ಚೇಂಜಸ್ ಏನಿಲ್ಲ, ಇಟ್ಸ್ ಸೇಮ್ ಥಿಂಗ್ ಆಯ್ತಲ್ವಾ? ಅದು ನಾಲ್ಕರಿಂದ ಆ ಕಾನ್ಫರೆನ್ಸ್ಗೆ ಆ ಋಷಿ ಮನೆಗೆಲ್ಲ ಬಂದು ಅವ್ರ ಡ್ಯೂಟಿ ಅಂದರೆ ಎಲ್ಲರಿಗೂ ಹೇಳ್ಕೊಡೋದು, ಹೇಳಿ ಆಮೇಲೆ ಸ್ಪ್ರೆಡ್ ಮಾಡಿ ಪ್ರಚಾರ ಮಾಡಿ ಆಮೇಲೆ ಯಾರಿಗೂ ಬೇರೆಯವ್ರಿಗೆಲ್ಲ ಮೊದಲು ಬ್ರಾಹ್ಮಣರಿಗೆ ಹೇಗೆ ಮಾಡೋದು ಅಂತೇಳಿ. ಇದೆಲ್ಲ ದಟ್ಸ್ ವೈ ವಿ ಶುಡ್ ನೋ. ಬೈ ದ ವೇ ಇದು ಪೂಜೆ ಅಂತ ವರ್ಡ್ ಇದಲ್ವಾ, ಅದು 2 ಕಾಂಬಿನೇಷನ್, 2 ಸಿಲೆಬಲ್ಸ್ ಇದೆ ಅದರಲ್ಲಿ, ಪೂ ಮತ್ತು ಜ. ಪೂ ಅಂದರೆ ಸಂಸ್ಕೃತದಲ್ಲಿ ಪ್ಯೂರಿಟಿ, ಪ್ಯೂರ್ ಏನು ಶುದ್ಧ. ಜ ಅಂದರೆ ಗಿರಿಜ ಅಂತ ಹೇಳ್ತೀವಲ್ಲ, ಗಿರಿಜ ಅಂದರೆ ಏನು? ಟು ಬಿ ಬಾರ್ನ್. ಗಿರಿಯಿಂದ ಜ ಆಗಿತ್ತು, ಅವರು ಗಿರಿಜ ಅಂತ ಹೇಳ್ಬೋದು. ಹಾಗೆ ಇದು ಜ ಅಂತ ಹೇಳಿದ್ರೆ ಬಾರ್ನ್ ಇನ್ ಟು ಪ್ಯೂರಿಟಿ ಅಂತ. ಅದಕ್ಕೆ ಎಲ್ಲರಿಗೂ ಪೂಜೆ ವಿಧಾನ ಗೊತ್ತಿರಬೇಕು ಅಂತ ಹೇಳೋದು, ನಾವೇ ಮಾಡಬೇಕು. ಅದು ಏನಾಗಿದೆ ಅಂದರೆ ಹೋಗ್ತಾ ಹೋಗ್ತಾ ಬೇರೆ ವ್ಯವಹಾರಕ್ಕೆ ಹೋಗ್ತದೆ. ಅದಕ್ಕೆ ಭಟ್ರು ಕರಿಬೇಕು ನಾವು, ನೀವು ಮಾಡಿ ನನಗೆ ಗೊತ್ತಿದ್ದಾಗಿದೆ, ಶ್ಯಾಮ್ ಭಟ್ ಗೊತ್ತಾಯ್ತಲ್ವಾ? ಸೊ ಹಾಗೆ ಪೂಜಾ ಅಂತ ಹೇಳಿದ್ರೆ ಬಾರ್ನ್ ಇನ್ ಟು ಪ್ಯೂರಿಟಿ. ಇದು ಅದರಲ್ಲೇ ಏನೋ ಸತ್ಯನಾರಾಯಣ ಪೂಜೆ ಇಸ್ ನಾಟ್ ಎಕ್ಸಾಮ್ ಫ್ರಮ್ ದಟ್. ದ ಸೇಮ್ ಥಿಂಗ್. ಪೂಜೆ ಅಂದ್ರೆ ಅದು ಇಟ್ ಪ್ಯೂರಿಫೈಸ್ ಯು ವೆನ್ ಯು ಡೂ ಇಟ್. ಅದಕ್ಕೆ ನಮ್ಮ ಕಾಶಿಮಠದ ಸ್ವಾಮಿಗೆಲ್ಲ ಮೈ ಫಾದರ್ ಯೂಸ್ ಟು ಸೇ ಲುಕ್ ಹೌ ಪ್ಯೂರ್ ಹಿ ಈಸ್. ಅಲ್ಲಿ ಹೋದ್ರೆ ಆ ಪ್ರೆಸೆನ್ಸ್ ಅಲ್ಲಿ ಕೂತ್ಕೊಂಡ್ರೆ 3 times a day he is doing nothing but ಪೂಜಾ. ಪ್ರವಚನ ಕಮ್ಮಿ, ಪೂಜೆ ಜಾಸ್ತಿ. ಆ ಪೂಜೆ ಮಾಡ್ತಾ 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 ಪ್ಯೂರಿಟಿ ಬರುತ್ತೆ. ಅದಕ್ಕೆ ಅವ್ರ ಹತ್ರ ಏನು ಮಾತಾಡ್ಬೇಕಂತಿಲ್ಲ, ಅವ್ರು ಪೂಜೆ ಮಾಡುವಾಗ ಕೂತ್ಕೊಂಡ್ರೆ ಆಯಿತು, ನಮ್ಗೆ ಅದರ ಇದು ಬರುತ್ತೆ, ಆಶೀರ್ವಾದ ಬರುತ್ತೆ, ಬ್ಲೆಸ್ಸಿಂಗ್ ಬರುತ್ತೆ. ಹಾಗೆ ಅದು ಪೂಜೆದು ಒಂದು ಪ್ರಭಾವ ಇದೆ. ಅದು ಸತ್ಯನಾರಾಯಣ ಪೂಜೆ ಅಂದರೆ ಇನ್ನೂ ಪ್ರಭಾವ ಜಾಸ್ತಿ ಏನಂದರೆ ನಮಗೆ ಏನು ಮನೋಚ್ಛೆ ಇದೆ ಅದಕ್ಕೆ ಸತ್ಯ ಆಗೋ ಹಾಗೆ ಬೆಳ್ಕೊಡು, ಗೊತ್ತಾಯ್ತು? ಅದಕ್ಕೆ ಸತ್ಯನಾರಾಯಣ ಪೂಜೆ. ಸೊ ಇದರಲ್ಲಿ ಆ ಫಸ್ಟ್ ಚಾಪ್ಟರ್ ಒಂದು ಕತೆ ಹೇಳ್ತಾನೆ. ಏನಂದರೆ ಒಬ್ಬ ಬಡ ಬ್ರಾಹ್ಮಣ ಇದ್ದ, ಅವನಿಗೆ ಎಷ್ಟೆಷ್ಟು ಇದು ಮಾಡಿದ್ರು ಅವನಿಗೆ ಊಟಕ್ಕೆ ತಿಂಡಿಗೆ ಅದೆಲ್ಲ ಸಿಗ್ತಾ ಇರಲಿಲ್ಲ, ಎಷ್ಟು ಮಾಡಿದ್ರು ಕಷ್ಟಪಡ್ತಿದ್ದ ಅವನು. ಅದಕ್ಕೆ ದೇವರು ಏನು ಬರೀ ಮೊದಲಲ್ಲ, ಸಾಧು ವೇಷ ಹಾಕೊಂಡು ಬರೋದು, ಸನ್ಯಾಸಿ ವೇಷ ಹಾಕೊಂಡು ಬಂದು ದೇವರು, ನೀನು ಯಾಕಪ್ಪ ಸುಮ್ಮನೆ ಇದೆಲ್ಲ ಕಷ್ಟಪಡ್ತಾ ಇದೆಯಾ, ನೀನು ಸಂಕಲ್ಪ ಮಾಡು. ಯಾರು ಮುಕ್ಕಲ್ಲ ಅಂದರೆ ಸನ್ಯಾಸಿ ದೇವರೇ ಬಂದು ಸನ್ಯಾಸಿ ರೂಪ ತಗೊಂಡು ಬಂದು ಹೇಳ್ತಾನೆ, ಕಷ್ಟಪಡೋದು ಯಾತಕ್ಕೆ? ಸತ್ಯನಾರಾಯಣ ಪೂಜೆ ಇದೆ, ಅದೊಂದು ಸಂಕಲ್ಪ ಮಾಡು.
ಸಂಕಲ್ಪ ಮಾಡಿದ ಪ್ರಭಾವದಿಂದ ನಿಮ್ಮ ಕಷ್ಟ ಎಲ್ಲ ಹೋಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಯಾರು? ಹೌದು, ಸಾಧು ಯಾರು ಹೇಳೋದು? ಸಾಧು ಬಡ ಬ್ರಾಹ್ಮಣನಿಗೆ ಹೇಳ್ತಾನೆ. ಎಕ್ಸಲೆಂಟ್, ಗೊತ್ತಾಯ್ತಲ್ವಾ? ಸೊ ಅದಕ್ಕೆ ಅವ್ನು ಹೇಳ್ತಾನಂತೆ, ಬಡ ಬ್ರಾಹ್ಮಣ ಹೇಳ್ತಾನೆ, ಸಂಕಲ್ಪ ಇದು ಪೂಜೆ ಎಲ್ಲ ಮಾಡಬೇಕಾದ್ರೆ ಭಟ್ರು ಕಲಿಸ್ಬೇಕು, ಒಂದಿಷ್ಟು ಜನಕ್ಕೆ ಕಲಿಸಿ ಊಟ ಎಲ್ಲ ಹಾಕಿ ಪ್ರಸಾದ ಎಲ್ಲ ಮಾಡೋದು, ಅದೇ ಅಷ್ಟು ದುಡ್ಡಿಲ್ಲ ನಂತ ಅಂತ ಹೇಳುವಾಗ ಅವನು ಹೇಳ್ತಾನಂತೆ, ಸಾಧು ಹೇಳ್ತಾನಂತೆ, ದುಡ್ಡು ಗಿಡ ಏನು ಇರ್ಬೇಕಂತಿಲ್ಲ, ಸಂಕಲ್ಪ ಮಾಡಿದ್ರೆ ಆಯಿತು, ಏನು ಕೊಡಬೇಕೋ ಅದು ಕೊಡ್ತಾನೆ ದೇವರು, ಅಲ್ಲಿಂದ ಶುರು ಮಾಡು. ಅದಕ್ಕೆ ಇದಾಗುತ್ತೆ, ಏನು ಸಂಕಲ್ಪ ಮಾಡ್ತಾನೆ ಅವನು, ವಿದಿನ್ ಅ ಫ್ಯೂ ವೀಕ್ಸ್ ಈಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್. ಬರೀ ಸಂಕಲ್ಪದ ಪ್ರಭಾವ, ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್. ಆಮೇಲೆ ಒಳ್ಳೆಯದಾಗಿ ಅವನಿಗಾದಷ್ಟು ಪೂಜೆ ನಡೆಸ್ದ, ಇನ್ನೂ ಅಭಿವೃದ್ಧಿ ಆಯಿತು. ಅದಕ್ಕೆ ಮಂತ್ಲಿ ಪೂಜೆ ಶುರು ಮಾಡಿದ. ಫುಲ್ ಮೂನ್ ಬರುತ್ತಲ್ವ, ಆವಾಗಲೇ ಮಾಡಬೇಕಂತಿರೋದು. ಫುಲ್ ಮೂನ್ ಬಂದಾಗ ಅವನು ಶುರು ಮಾಡಿದ. ಸೊ ಅದು ಫಸ್ಟ್ ಕತೆ. ಸೆಕೆಂಡ್ ಕತೆ ಏನಂತ ಹೇಳಿದ್ರೆ, ಅವನಂತವನೇ ಒಬ್ಬ ಬಡ ಶೂದ್ರ ಇದ್ದ. ಅವನು ಕಟ್ಟಿಗೆ ಎಲ್ಲ ಇದು ಮಾಡ್ತಿದ್ದ, ಏನು ಸೇಲ್ ಮಾಡಿ ಇದು ಮಾಡೋ ಜೀವನ ಮಾಡೋದಂತಿದ್ದ. ಆದರೆ ಅವನು ಬರೋಕ್ಕಿಂತ ಮುಂಚೆನೇ ಕಟ್ಟಿಗೆ ಸೇಲ್ ಆಗಿದೆ, ಬೇರೆಯವನು ಬಂದಿದ್ದಾನೆ. ಅದಕ್ಕೆ ಇವನಿಗೆ ಬಿಸ್ನೆಸ್ ಇಲ್ಲ. ಅದಕ್ಕೆ ಈ ವಾಸ್ ವೆರಿ ಪೂರ್. ಅದಕ್ಕೆ ಅವನಿಗೂ ಅದು ಸ್ಟ್ರಗಲ್ ಬಂದಾಗ ಸೇಮ್ ಸಾಧು ಯಾರು? ದೇವರು ಬಂದು ಅವನಿಗೂ ಹೇಳ್ತಂತೆ, ನೀನು ಯಾಕೆ ಸುಮ್ಮನೆ ಕಷ್ಟಪಡ್ತಾ ಇದೆಯಾ, ಸತ್ಯನಾರಾಯಣ ಪೂಜೆ ಇದೆ, ಅದು ಸಂಕಲ್ಪ ಮಾಡು. ಸೇಮ್ ಆಯಿತು. ಅವನು ಸಂಕಲ್ಪ ಮಾಡಲಿಕ್ಕೆ ನಿಮಗೆ ಭಟ್ರಿಗೆಲ್ಲ ದುಡ್ಡು ಕೊಡಬೇಕು, ದಕ್ಷಿಣೆ ಕೊಡಬೇಕಲ್ಲ ಅಂತ ಅಷ್ಟೆಲ್ಲ ಇಲ್ಲ ಅಂತ ಹೇಳಿದಾಗ ದೇವರೇ ಹೇಳ್ತಾನಂತೆ, ಅದೆಲ್ಲ ಬರೀನೇ ಮಾಡಬೇಡ, ನೀನು ಸಂಕಲ್ಪ ಮಾಡಿದ್ರೆ ಆಯಿತು ಅಷ್ಟೇ. ಅವ್ರಿಗೂ ಹಾಗೆ ಆಯಿತು, ಅವ್ರಿಗೂ ಅಭಿವೃದ್ಧಿ ಆಯಿತು. ಮೊದಲನೇ ಕಥೆ ಏನು? ಬ್ರಾಹ್ಮಣ. ನೆಕ್ಸ್ಟ್ ಏನು? ಶೂದ್ರ. ಇಬ್ಬರಿಗೂ ಏನು ಕಾಮನ್ ಅಂದರೆ ಇಬ್ಬರು ಬಡವರು ಇದ್ರು. ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ದೇವರೇ ಬಂದು ಇದು ಮಾಡು ಅಂತ ಹೇಳಿದ್ರು. ಸೊ ದೇವರ ಸಾಧು. ಥರ್ಡ್ ಸ್ಟೋರಿ ಕಾಂಪ್ಲಿಕೇಟೆಡ್ ಆಗಿದೆ. ಯಾವುದಂದ್ರೆ ಸಾಧು. ಇವನ ಹೆಸರು ಸಾಧು ನಾಮಕ ವೈಶ್ಯ. ವೈಶ್ಯ ಅಂದರೆ ಏನು? ಬಿಸ್ನೆಸ್ ಮ್ಯಾನ್. ಯಾವ ಬಿಸ್ನೆಸ್ ಮ್ಯಾನ್? ಇವನು ಆರ್ಡಿನರಿ ಬಿಸ್ನೆಸ್ ಮ್ಯಾನ್ ಅಲ್ಲ. ಇವನು ಕೃಷ್ಣ ಚೆಟ್ಟಿ ತರ ಅಂದ್ರೆ ಗೋಲ್ಡ್ ಮರ್ಚೆಂಟ್ ಅಂತ ಬಿಸ್ನೆಸ್ ಅವನ ಹತ್ರ. ಸೊ ತುಂಬಾ ಲೋಭಿ ಇದ್ದ ಅವನು. ಸಾಧು ಅಂತ ಹೆಸರು ಮಾತ್ರ, ಆದರೆ ತುಂಬಾ ಲೋಭಿ, ತುಂಬಾ ಕಂಜೂಸ್, ತುಂಬಾ ಇದು ಇಟ್ಕೊಂಡಿರ್ತಾರೆ. ಬನ್ನಿ ಆಯ್ತಲ್ವಾ? ಸೊ ಹಾಗೆ ಹೋಗ್ತಾ ಅವನ ಹೆಂಡತಿ ಹೆಸರು ಏನು? ಯಾವ್ದಾದ್ರು ಜ್ಞಾಪಕ ಇದೆಯಾ? ಲೀಲಾವತಿ. ಲೀಲಾವತಿ ಅಂತ ಅವನಿಗೆ ಹೆಂಡತಿ. ಆದ್ರೆ ಅವ್ರಿಗೆ ಮಕ್ಕಳಿಲ್ಲ, ಅದೊಂದು ಕೊರತೆ. ಎಲ್ಲ ಇತ್ತು. ಇವ್ರು ಬಡವರು ಏನಲ್ಲ, ಎಲ್ಲ ಇತ್ತು, ಆದ್ರೆ ಮಕ್ಕಳಿಲ್ಲ. ಅದಕ್ಕೆ ಅವನಿಗೊಂದು ಇದ್ದ ಏನು ಒಂದು ಲ್ಯಾಕಿಂಗ್, ಕೊರತೆ ಅಂತ ಹೇಳ್ತೀವಿ. ಲ್ಯಾಕಿಂಗ್ ಅದೊಂದಿದೆ. ಎಲ್ಲೋದ್ರೂ ಬೇರೆ ಮಕ್ಕಳಿಗೆಲ್ಲ ನೋಡ್ತಾನೆ ಇವನು ಒಂಥರ ಆಗುತ್ತೆ. ಯಾಕೆ ನಮ್ಗೆ ಆಗಲಿಲ್ಲ ದಯವಿಟ್ಟು ಫೋನ್ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಅವರ ಸಾಧು ಇರೋದು ಲೋಕಲ್ ರಾಜ ಇದ್ದಾನಲ್ಲ, ಅಲ್ಲಿ ಒಂದು ಪೂಜೆ ಕರೆದಿದ್ರು. ಅದಕ್ಕೆ ಪ್ಯಾಲೇಸ್ ಅಲ್ಲಿ ಪೂಜೆ ಇದೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ರಾಜ ಕರೆದಾಗ ಎಲ್ಲರೂ ಬರ್ತಾರೆ. ಅದಕ್ಕೆ ಸಾಧುನು ಹೋದಂತೆ, ಅವನು ಪ್ರಾಮಿನೆಂಟ್ ಫಿಗರ್ ಅಲ್ಲ ಅಲ್ಲಿ. ಹೋದ. ಅಲ್ಲಿ ಹೋಗಿ ನೋಡುವಾಗ ಆ ರಾಜ ಏನ್ ಮಾಡ್ತಿದ್ರೆ ತುಂಬಾ ಫುಲ್ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾ ಇದ್ದ. ಯಾವುದು? ಸತ್ಯನಾರಾಯಣ ಪೂಜೆ. ಅವನಿಗೆ ಆಶ್ಚರ್ಯ ಆಯ್ತು, ಎಲ್ಲ ಇದೆ ಇವನ ಹತ್ರ, ಮಕ್ಕಳಿದ್ದಾರೆ, ಅವನು ರಾಜ, ಎಷ್ಟೆಷ್ಟು ಆಸೆಟ್ಸ್ ಇದೆ ಅವನ ಹತ್ರ, ಪೂಜೆ ಎಲ್ಲ ಯಾಕೆ ಇವನಿಗೆ ಇಷ್ಟೆಲ್ಲ ಇತ್ತು, ಏನು ಕೊರತೆ ಇದೆ ಇವನ ಹತ್ರ ಅಂತ. ಅದು ಪೂಜೆ ಆದ್ಮೇಲೆ ಸಾಧು ಹೋಗ್ತಾನಲ್ವ ಪ್ರಸಾದ ತಗೊಳ್ಳೋಕೆ. ಆವಾಗ ಅವನಿಗೆ ರಾಜನ ಹತ್ರ ಕೇಳ್ತಾನಂತೆ, ನೀನು ಯಾಕಿದ್ಯಾ ಮಂತ್ಲಿ ಪೂಜೆ ಮಾಡೋದು, ಏನು ಲ್ಯಾಕಿಂಗ್ ಇದೆ ನನಗೆ ಅಂದರೆ ಅವನ ತಲೆಯಲ್ಲಿ ಪೂಜೆ ಮಾಡೋದು ಏನಾದರೂ ಬೇಕಾದರೆ ಮಾತ್ರ, ಬೇಕಂತಿಲ್ಲ. ಸಂಕಟ ಬಂದಾಗ ಅದೇ ಒಂದು ಫಿಲಾಸಫಿ ಇದ್ದಿದೆ. ಸೊ ಅದಕ್ಕೆ ಈ ರಾಜನ ಹತ್ರ ಏನು ಕೊರತೆ ಇದೆ? ಏನಿಲ್ಲ. ಅದಕ್ಕೆ ಯಾಕೆ ಇವನು ಇಷ್ಟೊಂದು ಗ್ರ್ಯಾಂಡಾಗಿ ಪೂಜೆ ಮಾಡೋದು,
ಅಷ್ಟೊಂದು ಭಕ್ತಿಪೂರ್ವಕ ಯಾಕೆ ಮಾಡೋದು ಅಂತ ಅವ್ನು ಕೇಳ್ತಾನೆ, ನಿಮ್ಗೇನು ಕೊರತೆ ಇದೆ, ಯಾಕೆ ಈ ಪೂಜೆ ಮಾಡ್ತಾ ಇದ್ದೀವಿ? ಕೊರತೆಗಿದ್ರೆ ವಿಷಯ ಅಲ್ಲ ಅದು. ಇದರಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಇದೆಯಲ್ವ, ಯೋಗಕ್ಷೇಮ ಮಹಾಮೇಮ ಅಂತ ಹೇಳಿ. ನನ್ನ ಹತ್ರ ಯೋಗ ಇದೆ, ಆದರೆ ಕ್ಷೇಮ ಇಲ್ಲ. ಅಂದರೆ ನನ್ನ ಹತ್ರ ಎಲ್ಲ ಆ್ಯಸೆಟ್ಸ್ ಏನು ಕೊರತೆ ಇಲ್ಲ, ಎಲ್ಲ ಇದೆ ನನ್ನ ಹತ್ರ. ಆದರೆ ಅದು ಕಳ್ಸ್ಕೊಳ್ಬಾರ್ದು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ದೇವರೇ ಕೊಟ್ಟಿದ್ದು, ದೇವರೇ ಉಳಿಸ್ಕೊಳ್ಬೇಕು. ದಟ್ ಇಸ್ ದ ರೀಸನ್ ಯು ಡೂ ಪೂಜಾ. ಸೊ ಅದಕ್ಕೆ ಅವ್ನು ಹೇಳ್ತಾನಂತೆ, ಅದಕ್ಕೆ ನಿನಗೆ ನನಗೆ ಗೊತ್ತಿದ್ದ ಪ್ರಕಾರ ನಿನ್ನ ಮಕ್ಕಳಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಸರ್? ಅದು ಹೌದು, ನನ್ನ ಮಕ್ಕಳು. ಹಾಗಾದ್ರೆ ನಿನ್ನ ಹೆಂಡತಿ ಕರ್ಕೊಂಡು ಮಾಡಿ ನೀವಿಬ್ಬರು ಸಂಕಲ್ಪ ಮಾಡಿ ನಾವು ಪೂಜೆ ಮಾಡ್ತೀವಿ. ಆ ಪೂಜೆಯಿಂದ ಏನಾದರೂ ನಿಮಗೆ ಫಲ ಸಿಗ್ಬೋದು, ಅದು ಸಂಕಲ್ಪ ಮಾಡಿದ್ರೆ ಆಯಿತು. ಅದಕ್ಕೆ ಎಷ್ಟು ದುಡ್ಡೇನಿಲ್ಲ ಇದಕ್ಕೆ, ಸಂಕಲ್ಪ ಮಾಡೋದಷ್ಟೇ. ಯಾಕಂದರೆ ನೀವು ಕಂಜೂಸ್ ಅಲ್ವಾ, ಅವ್ನಿಗೆ ಯಾವಾಗಲೂ ಫಾಸ್ಟ್ ಬೇಕು, ಇಷ್ಟು ಖರ್ಚು ಮಾಡಿದ್ರೆ ಎಷ್ಟು ಬರ್ಬೋದು ಅಂತ. ರಾಜನ ಹೇಳ್ತಾರೆ, ಆಗ ಥಿಂಕ್ ಮಾಡಬೇಡ, ನೀವು ಬರೀ ಸಂಕಲ್ಪ ಮಾಡಿದ್ರೆ ಆಯಿತು. ನಿನ್ಗೇನಾದರೂ ಬೇಕಂದ್ರೆ ದೇವ್ರ ತಲೆಯಲ್ಲಿದ್ದರೆ ಅವ್ರು ಖಂಡಿತ ಸಿಕ್ಕೇ ಸಿಗುತ್ತೆ ನಿಮಗೆ ಹೇಳಿ. ಹಾಗೆ ಸಂಕಲ್ಪ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದಂತೆ ಇಬ್ಬರು ದೇವರ ಎದುರಿಗೆ ನಿಂತ್ಕೊಂಡು, ನಮಗೆ ಏನಾದರೂ ಮಗುವಾದರೆ ಖಂಡಿತ ನಾವು ಸತ್ಯನಾರಾಯಣ ಪೂಜೆ ಮಾಡೇ ಮಾಡ್ತೀವಿ ಅಂತ ದೃಢ ಸಂಕಲ್ಪ ಅಂತ ಹೇಳಿ ಅದು ಮಾಡ್ದ 9 ತಿಂಗಳ ನಂತರ ಒಬ್ಳು ಮಗಳು, ಏನು ಅವಳ ಹೆಸರು? ಕಲಾವತಿ ಅಂತ ಒಳ್ಳೆ ಹೆಸರು ಕೊಟ್ಟರು. ಆದರೆ ಪೂಜೆ ಮಾಡಲಿಲ್ಲ. ಸಂಕಲ್ಪ ಮಾಡಿದ್ದೀನಿ, ಯಾಕೆ ಮಾಡಲಿಲ್ಲ? ಹೌದು, ಸಂಕಲ್ಪ ಮಾಡಿದ್ದೀನಿ, ನೀನು ಯಾಕೆ ಪೂಜೆ ಮಾಡಲಿಲ್ಲ ಅಂತ ಕೇಳ್ತಾರಂತೆ. ಅವಾಗ ಏನಂದ ಸಾಧು? ಅಲ್ಲ, ಅದಕ್ಕಿಂತ ಮುಂಚೆ ಸುಮ್ಮನೆ ಅಂತ ಹೇಳ್ದ. ಅಲ್ಲ, ಅವನು ಹೇಳ್ತಾನೆ, ಮದುವೆ ಕಮ್ಮಿನ ಮಾಡೋಣ, ನಾನು ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಮೊದಲು ಹೇಳಿದ್ದ ಅವನಿಗೆ ಸುಮ್ಮನೆ ಇದೆ ಹೇಳಿದ್ಬೋದು, ಆಮೇಲೆ ಮಾಡೋಣ ಅಂತ ಹೇಳ್ದ. ಆಮೇಲೆ ಬದಲಿಲ್ಲ ಅದು. ನೆಕ್ಸ್ಟ್ ಇಯರ್ ಏನೋ ಮಾಡ್ದ ಪಾರ್ಟಿ, ಅದ್ರಲ್ಲೂ ಮಾಡಲಿಲ್ಲ. ಇನ್ನೊಂದು ದಿವಸ ಏನೋ ಬೇರೆ ಪೂಜೆ ಮಾಡ್ದ, ಅದರಲ್ಲೂ ಮಾಡಲಿಲ್ಲ. ಹಾಗೆ 18 ವರ್ಷ ಹೋಯಿತು. 18 ವರ್ಷ ಹೋದಾಗ ಇವಳು ಪುನಃ ಹೇಳ್ತಾಳಂತೆ, ನಾವು ಪೂಜೆನೇ ಮಾಡಲಿಲ್ಲ, ಅದು ಮಾಡೋಣ ಅಂತ ಹೇಳಿದಾಗ ಅವ್ನು ಹೇಳ್ತಾರಂತೆ, ದೊಡ್ಡ ವೆಡ್ಡಿಂಗ್ ಇದೆ, ಎಲ್ಲ ಇದೆ, ಭಟ್ರು ಇರ್ತಾರೆ, ಆವಾಗಲೇ ಮಾಡೋಣ. ಗೆಸ್ಟು ಹೇಗೂ ಇರ್ತಾರೆ, ಪ್ರಸಾದನೂ ಹೇಗೂ ಮಾಡಿರ್ತೀವಿ, ಆವಾಗಲೇ ಮಾಡೋಣ, ಆವಾಗಲೇ ಮಾಡೋದು. ಆಮೇಲೆ ಅಂತ ಅವರು ದಿನ ಅವ್ರಿಗೆ ಸುಮ್ಮನೆ ಆಗ್ತಾರೆ. ಆಮೇಲೆ ಇವನು ಹೇಳ್ತಾರೆ ಅಂದರೆ, ದೇವರು ಅವ್ನು ಕೇಳಿರ್ತಾನೆ, ದೇವರು ನಮ್ಮ ಕಲಾವತಿಗೆ ಒಳ್ಳೆ ಒಂದು ಗಂಡ ಇದು ಮಾಡಿ ಏನೋ ತೋರಿಸಿ ಆಮೇಲೆ ಮಾಡೋಣ ಅಂತ ಹೇಳಿ. ಆಮೇಲೆ ಅವನಿಗೆ ಸನ್ನಿಲ್ಲ ಸಿಕ್ಕಿದ್ದು, ಅವನು ಜೋರದೇ ಭೀಮಾ ಜೋರದರ್ಶಿ ಅಲ್ಲಿಂದ ಬಂದ ಮಂಗಳೂರಿಂದ, ಮಂಗಳೂರು ಜೋರದರ್ಶಿ ಅದಾಯ್ತಲ್ವ. ಸೊ ಅದಕ್ಕೆ ಅದು ಆಯಿತು. ಮದುವೆ ಟೈಮಲ್ಲಿ ಗ್ರ್ಯಾಂಡಾಗಿ ಮಾಡ್ದ, ಎಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಜೋರಾಗಿ ಮಾಡ್ದ. ಆವಾಗಲೂ ಇವಳು ಹೇಳ್ತಾಳೆ, ಯಾರು ಲೀಲಾವತಿ ಹೇಳ್ತಾಳೆ, ಪೂಜೆ ಮಾಡೋದಿದೆ ಅಲ್ವಾ, ಪೂಜೆ ಈಗ ಬೇಡ, ಮದುವೆ ಎಲ್ಲ ಆಗಲಿ, ರಿಸೆಪ್ಷನ್ ಎಲ್ಲ ಆಗಲಿ, ಆಮೇಲೆ ಮಾಡೋಣ ಅಂತ ಎಲ್ಲ ಪೋಸ್ಟ್ಪೋನ್ ಮಾಡ್ತಾ ಹೋದ. ಆಮೇಲೆ ಮದುವೆ ಎಲ್ಲ ಆಯಿತು, ಇದೆಲ್ಲ ಆಯಿತು. ಆಮೇಲೆ ಅವನ ಸನ್ನಿಲ್ಲ ಜೊತೆ ಏನಾದರೂ ರತ್ನಸಾರಪುರಕ್ಕೆ ಹೋಗಿ ಏನಾದರೂ ಸೇಲೆಲ್ಲ ಮಾಡಿ, ಆ ಕಿಂಗ್ಡಮಲ್ಲಿ ಅಲ್ಲಿ ರಾಜ್ಯದಲ್ಲಿ ಅಲ್ಲ ಸೇಲೆಲ್ಲ ಮಾಡಿ ಅದರಲ್ಲಿ ಪ್ರಾಫಿಟ್ ಬರುತ್ತಲ್ವಾ, ಆ ಪ್ರಾಫಿಟ್ ಒಳ್ಳೆ ದೇವ್ರು ಮಾಡಿಸ್ಲಿ, ಅದಾದ್ಮೇಲೆ ಬಂದಾದ್ಮೇಲೆ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂತ ಹಾಗೆ ಪೋಸ್ಟ್ಪೋನ್ ಮಾಡ್ತಾ ಹೋದ. ಆವಾಗ ಏನಾಯ್ತು, ಶಕು ವ್ಯಾಪಾರ ಎಲ್ಲ ಮಾಡಿ ವಾಪಸ್ ಬರ್ಬೇಕಾ? ಅದಕ್ಕಿಂತ ಮುಂಚೆ ಏನಾಯ್ತು, ಅದಕ್ಕಿಂತ ಮುಂಚೆ ಕಾಂಟಿನ ಪಟ್ನೆ ಬರ್ತಾರೆ, ಕಾಂಟಿನ ಪಟ್ನೆ ಬಂದಾಗ ಇವರು ಸಂಕಲ್ಪ ಮಾಡಿರಲಿಲ್ಲ, ಅದರಿಂದ ಅವನಿಗೆ ಕಷ್ಟ ಬಂದಿರುತ್ತೆ. ಅದು ಕಷ್ಟ ಬಂದಿರೋದು ಯಾಕೆ ಅಂತ ಹೇಳಿದ್ರೆ, ದೇವ್ರಿಗೆ ಮಾಡೋದು ಸಂಕಲ್ಪ ಮಾಡಿದ್ಮೇಲೆ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಬೇಕಂತ ದೇವರಿಗೆ ಕೋಪ ಬರುತ್ತೆ ಅಂತಿದೆ. ಕೋಪ ಬಂದು ಪಾಠ ಹೇಳ್ಕೊಡೋಕೆ ಬರ್ತಾನೆ ದೇವರು. ಹಾಗೆ ಇದರಲ್ಲಿ ಒಂದು ಫಿಲಾಸಫಿ ಏನಂದ್ರೆ, ನಾವು ಏನಾದರೂ ಹೇಳಿದ್ರೆ ಬೇರೆ ಜನಕ್ಕೆ, ನಾವದು ನಮ್ಮ ವರ್ಡ್ ಇದೆಯಲ್ವ, ಅದು ಇಟ್ಕೊಳ್ಬೇಕು.
ಏನಾದರೂ ಹೇಳಿದ್ರೆ ಅದ್ರ ಬ್ಯಾಕಿಂಗ್ ಇರಬೇಕು. ಹೇಳೋದೊಂದು ಮಾಡೋದೊಂದು ಮಾಡಬಾರ್ದು. ಅದ್ರಲ್ಲಿ ಒಂದು ಪಾಠ ಇದೆ ನಮಗೂ. ಅದೇ ಇವ್ರು ಏನು ಮಾಡಿದ್ದಾರೆ ಅಂದರೆ ದೇವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ, ಒಬ್ರಿಬ್ರಿಗಲ್ಲ, ದೇವ್ರಿಗೆ ಪ್ರಾಮಿಸ್ ಮಾಡಿ ಅದು ಕೀಪಪ್ ಮಾಡಲಿಲ್ಲ. ಅದಕ್ಕೆ ಒಂದು ಪಾಠ ಹೇಳ್ಕೊಡೋಣ ಅಂತ ದೇವ್ರಿಗೆ ಬಂತು. ಅಲ್ಲಿ ರತ್ನಸಾರ ಪುರಕ್ಕೆ ಹೋದಾಗ ಎರಡು ಇದಿರಲ್ಲ, ಏನು ಬೋಟ್ಸ್ ಅಂತ ಹೇಳ್ಬೋದು, ಹಡಗು ಅಂತ ಹೇಳೋಕ್ಕಲ್ಲ, ಬೋಟ್ಸಲ್ಲಿ ಫುಲ್ ಜ್ಯುವೆಲರಿ ಮರ್ಚೆಂಟ್ ಇನ್ವೆಂಟರಿ ಎಲ್ಲ ಇಟ್ಕೊಂಡು ಇಬ್ಬರು ಹೋಗ್ತಾ ಇದ್ರು ಅಲ್ಲಿ ಸೇವ್ ಮಾಡೋಕ್ಕೆ ಅಂತ ಹೇಳಿ. ಆವಾಗ ಏನಾಯಿತು, ಸನ್ಯಾಸಿ ಕಳೆದು ಬಂದು ಎಲ್ಲ ದೋಚ್ಕೊಂಡು ಹೌದು ಅವ್ರದ್ದೆಲ್ಲ ತೊಗೊಂಡೋದ್ರು. ಆಮೇಲೆ ಏನು ಹೇಳಿದ್ರು ಅಂದರೆ, ಸಾಧು ಬರ್ತಾನೆ, ಅಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ ಆಯ್ತು, ಆ ಸೀಕ್ವೆನ್ಸ್ ಗೊತ್ತಿಲ್ಲ. ಕೆಲವೆಲ್ಲ ಬ್ಯಾಚಸ್ ಎಲ್ಲ ಗೊತ್ತಿದೆ, ಇಷ್ಟು ಇಲ್ಲಿ ಹಾಗೆ ಅಂತ ಗೊತ್ತಿಲ್ಲ, ಆದರೆ ಸೀಕ್ವೆನ್ಸ್ ಗೊತ್ತಿಲ್ಲ ಸರಿಯಾಗಿ. ಸೀಕ್ವೆನ್ಸ್ ನಾನು ಹೇಳ್ತೀನಿ. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಆ ಜರ್ನಿ ಇದೆ, ಅವ್ರು ಟಯರ್ಡ್ ಆಗಿದೆ ಅಂತ ಹೇಳಿ ಅವರು ಅವರ ಲೋಡ್ ಎಲ್ಲ ತೊಗೊಂಡು ಇನ್ವೆಂಟರಿ ತೊಗೊಂಡು ಒಂದು ಮರದ ಕೆಳಗೆ ರೆಸ್ಟ್ ತೊಗೊಳ್ಳೋಣ ಅಂತ ಅಲ್ಲಿ ಕೂತಿದ್ರು. ಆವಾಗ ಏನಾಗಿದೆ ಅಂದರೆ ರಾಜ ಭಟ್ರು ಇದ್ದಾರಲ್ವ, ಅಂದರೆ ಸೋಲ್ಜರ್ಸ್, ದೇ ವರ್ ಲುಕಿಂಗ್ ಫಾರ್ ಸಂಬಡಿ ಹೂ ಸ್ಟೋಲ್ ಫ್ರಮ್ ದಟ್ ರಾಜ. ಯಾವ ರಾಜ? ರತ್ನಸಾರಪುರ ರಾಜ. ಅವನ ಹೆಸರೇನು? ಆಮೇಲೆ ನೋಡ್ತೀನಿ ನಾನು. ಸೊ ಹಾಗೆ ಆ ರಾಜ ಇದ್ದಾನಲ್ವಾ, ನಾನು ತುಂಗಧ್ವಜ ಹಾಕ್ಬಿಟ್ಟು ಹೇಳಕ್ ಹೋಗಿದ್ದೆ, ಅದನ್ನು ಕರೆಕ್ಟ್ ಅಲ್ಲ. ಸೊ ಅದರಲ್ಲಿ ಆ ರಾಜನ ಟ್ರೆಜರಿ ಎಲ್ಲ ಲೂಟ್ ಮಾಡಿ ಯಾರೋ ಹೋಗ್ತಾ ಇದ್ರು. ಅದಕ್ಕೆ ಇವ್ರಂತ ಹೇಳಿ ಸುಳ್ಳು ಹೇಳಿ ಇವ್ರ ಟ್ರೆಜರಿ ತಗೊಂಡು ಹೋಗಿ ಇವರಿಬ್ರು ಸಿಕ್ಕಿದ್ರು ನಮಗೆ ಅಂತ ಹೇಳಿ ರಾಜ ಏನು ಕ್ವೆಶ್ಚನ್ ಕೇಳಲಿಲ್ಲ, ಏನು ಟ್ರಯಲ್ ಇಲ್ಲ, ಏನು ಸರ್ಕಾರ ಇಲ್ಲ, ಲಾಯರ್ಸ್ ಇಲ್ಲ, ಯಾರೂ ಇಲ್ಲ. ಅವ್ರಿಗೆ ಒಳಗೆ ಹಾಕು ಅಂತ ಹೇಳಿ ಇಲ್ಲಿ ಕಾರಾಗೃಹಕ್ಕೆ ಹಾಕಿ ಅವ್ರಿಗೆ ಅಲ್ಲಿ ಅಲೌಡ್ ದಮ್ ಟು ರಾಟ್. ಯಾಕಂದ್ರೆ ರಾಜನಿಗೆ ಏನು ಗೊತ್ತಿಲ್ಲ, ಅವನು ತಿಳ್ಕೊಂಡಿದ್ದಾನೆ ಅಂದರೆ ನಮ್ಮ ರಾಜಭಟ್ರೆಲ್ಲ ಇವ್ರಿಗೆ ಯಾರಿಗೋ ಹಿಡ್ಕೊಂಡು ಬಂದು ನನ್ನ ಟ್ರೆಜರಿ ಎಲ್ಲ ವಾಪಸ್ ಬಂತು ಅಂತ ಅಷ್ಟೇ ನಾವು ತಲೆದಿರೋದು. ಅದಾಯ್ತಲ್ವಾ? ಅದಾಗಿ ಈ ಕಡೆಯಿಂದ ಲೀಲಾವತಿ ಕಲಾವತಿಗೆ ಅವ್ರ ಗಂಡಸಿಲ್ಲ, ಅಲ್ಲಿ ಇನ್ಕಮ್ ಇಲ್ಲ. ಸೊ ಹಾಗೆ ಒಂದೊಂದಾಗಿ ಲಾಸ್ ಶುರು ಆಯ್ತು ಅವ್ರಿಗೆ. ಆಮೇಲೆ ಫೈನಲಿ ಅವ್ರ ಮನೆಯೂ ಹೋಯ್ತು. ದೊಡ್ಡ ಮನೆ ಇತ್ತು ಅವ್ರ ಹತ್ರ, ಯಾರು ಇರಲ್ಲ, ರಿಚ್ ಫ್ಯಾಮಿಲಿ, ಅದೆಲ್ಲ ಹೋಯ್ತು. ಆಮೇಲೆ ಬರ್ಗ್ಲರಿ ಶುರು ಆಯಿತು, ಅವೆಲ್ಲ ಹೋಯ್ತು. ಆಮೇಲೆ ಫೈನಲಿ ಅವ್ರು ಬಂದಿದ್ದೇನೋ ಏನೋ ಭಿಕ್ಷೆ ಕೇಳಿದೆ. ಸೊ ಹಾಗೆ ಫೈನಲಿ ಆಗ್ತಾ ಇರುವಾಗ ಲೀಲಾವತಿ ಒಂದಿತ್ತು ಅವಳ ತಲೆಯಲ್ಲಿ, ನಾವು ಪೂಜೆ ಮಾಡಿಲ್ಲ, ಏನೋ ಆಗಿದೆ ಇದು ಅಂತ ಹೇಳಿ. ಆದರೆ ಅವಳ ಹತ್ರ ಇದಿಲ್ಲ, ಏನೋ ಗಂಡ ಹತ್ರ ಇಲ್ಲ. ಒಂದು ಸೆಕೆಂಡ್ ಏನಂದರೆ ಹೇಗೆ ಮಾಡೋದು ಇದು ಪೂಜೆ, ಭಟ್ರಿಗೆಲ್ಲ ಕಳಿಸ್ಕೊಂಡು. ಸೊ ಅದೆಲ್ಲ ಕೊರತೆ ಇತ್ತು. ಶಿ ನ್ಯೂ ಅಬೌಟ್ ದಟ್ ಬಟ್ ಶಿ ಡಿಡ್ಂಟ್ ಡೂ ಇಟ್. ಅದಕ್ಕೆ ಒಂದ್ಸತಿ ಇವಳು ಲೀಲಾವತಿ ಅವಳು ಭಿಕ್ಷೆ ಕೇಳೋಕೆ ಹೋಗುವಾಗ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಅದಾದಮೇಲೆ ಏನೇನೋ ಕೊಡಬಹುದು, ಸತ್ಯನಾರಾಯಣ ಪೂಜೆ ಪ್ರಸಾದ ಇರಲ್ಲ, ಶಿರಾಪ್ರಸಾದ ಸಭಾದ ಭಕ್ಷ್ಯ, ಅದು ಕೊಟ್ಟರು. ಅದು ಅವಳು ಅರ್ಧ ತಿಂದು ಇನ್ನೊಂದು ಅರ್ಧ ಲೀಲಾವತಿಗೆ ತಗೊಂಡು ಬಂದು ಕೊಟ್ಟಿದ್ದು. ಸಿಕ್ಕಿದೆ ಅಲ್ವಾ ಲೀಲಾವತಿಗೆ ಸಿಕ್ಕಿದೆ ಅಂತ ಪ್ರಸಾದ. ಸೊ ಅದು ತಿನ್ನುವಾಗ ಅವಳಿಗೆ ಸಡನ್ ಆಗಿ ಫ್ಲಾಶ್ ಆಯ್ತು. ಏನಂದರೆ ಖಂಡಿತ ನಮಗೆ ಡಿಸಾಸ್ಟರ್ ಎಲ್ಲ ಬಂದಿದ್ದು, ಸತ್ಯನಾರಾಯಣ ಪೂಜೆ ನಾವು ಮಾಡಲಿಲ್ಲ, ಸಂಕಲ್ಪ ಮಾಡಿದ್ದಷ್ಟೇ, ಯಾರೂ ಮಾಡಲಿಲ್ಲ ಆಯಿತು ಅಂತ ಹೇಳಿ ಅವಳು ಆದಷ್ಟು ಬೇಗ ಎಷ್ಟಾಗುತ್ತೋ ಆ ಶಕ್ತಿ ಪ್ರಕಾರ ಸತ್ಯನಾರಾಯಣ ಪೂಜೆ ಶುರು ಇದು ಮಾಡ್ತು. ಏನೋ ಯಾವುದೋ ಒಂದು ಲೋಕಲ್ ಭಟ್ರಿಗೆ ಕಳಿಸ್ಕೊಂಡು ಏನು ಬೇಕೋ ಅದು ಕೊಡ್ತೀವಿ ಅಂತ ಹೇಳಿ ಕೂತ್ಕೊಂಡು ಭಕ್ತಿಪೂರ್ವಕವಾಗಿ ಶಿ ಸ್ಟಾರ್ಟೆಡ್ ಡೂಯಿಂಗ್ ಮಂತ್ಲಿ. ಯಾವಾಗ ಫುಲ್ ಮೂನ್ ಟೈಮ್ ಮಾಡ್ತಾ ದೇವರಿಗೆ ಸಂತೋಷ ಆಯಿತು, ಇವ್ರು ಅಟ್ಲೀಸ್ಟ್ ಮಾಡಿದ್ದಾರೆ. ಸಂತೋಷ ಆಗಿ ಆ ರಾಜ ಇದ್ದಾನಲ್ವ, ರತ್ನಸಾರಪುರ ರಾಜ, ಅವನ ಸ್ವಪ್ನದಲ್ಲಿ ಬಂದು ದೇವರು ಹೇಳಿದಂತೆ, ಏನು ಇವರಿಬ್ರು ಇನ್ನೋಸೆಂಟ್, ಅವ್ರು ಬಿಟ್ಬಿಡು. ಅದಕ್ಕೆ ಅವನಿಗೆ ಸ್ವಪ್ನ ಆದ ತಕ್ಷಣ ಅವನಿಗೆ ತುಂಬ ಸಂತೋಷ ಆಯ್ತು. ಯಾಕಂದರೆ ಅವನಿಗೂ ಸ್ವಲ್ಪ ಗೊತ್ತಿದೆ, ದೇವರು ಸ್ವಪ್ನದಲ್ಲಿ ಬರೋದೇ ದೊಡ್ಡ ವಿಷಯ, ಗೊತ್ತಾಗಿಲ್ಲ. ಅದು ಈಸಿ ಅಲ್ಲ. ಎಷ್ಟೆಷ್ಟೋ ಸಾಧನೆ ಮಾಡಿದವರು ಇದ್ದಾರೆ, ಆದರೆ ದೇವರು ಬರೋದಿಲ್ಲ, ಸ್ವಪ್ನದಲ್ಲೂ ಬರೋಲ್ಲ. ಅದಕ್ಕೆ ಏನು ಗೊತ್ತಿತ್ತು, ದೇವರು ನಿನ್ನ ಸ್ವಪ್ನದಲ್ಲಿ ಬಂದು ಏನೋ ಹೇಳ್ದ ಅಂತ ಹೇಳಿ ತುಂಬ ಸಂತೋಷ ಆಗಿ
ಅವ್ರಿಗೆ ಅವ್ರು ಬಿಡುಗಡೆ ಮಾಡಿ ಅವನ ಕೋರ್ಟಿಗೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ಇನ್ನೂ ಜಾಸ್ತಿ ಕೊಟ್ಟ. ಆಮೇಲೆ ಈಗ ಫ್ರೀ ಟು ಡೂ ಬಿಸ್ನೆಸ್, ಇಲ್ಲಿ ಬೇಕಾದ್ರೆ ನನ್ನ ಇಡೀ ಕಿಂಗ್ಡಮ್ ವ್ಯವಹಾರ ಮಾಡಿ ಏನು ಬೇಕಾದ್ರೂ ಶೇರ್ ಮಾಡಿ, ಫ್ರೀ, ಟ್ಯಾಕ್ಸ್ ಫ್ರೀ ಅಂತ ಎಲ್ಲ ಹೇಳುವಾಗ ಇವ್ರು ಹೇಳಿದ್ರಂತೆ, ಒಂದು ದಿವಸ ನೀನು ನಮಗೆ ಏನು ಕ್ವೆಶ್ಚನ್ಸ್ ಕೇಳಿದೆ ಪ್ರಿಸನಲ್ಲಿ ಹಾಕಿದೆ, ಇನ್ನೊಂದು ದಿವಸ ನೀವು ಫ್ರೀ, ಟ್ಯಾಕ್ಸ್ ಫ್ರೀ, ನೀವೇನು ಬೇಕಾದ್ರೂ ಮಾಡ್ಬೋದು, ದೇವ್ರು ಬಂದ ಏನೇನೋ ಹೇಳ್ತಾ ಇದೆಯಾ, ನಾವಿಲ್ಲಿಂದ ಓಡೋಗೋಣ ಆದಷ್ಟು ಬೇಗ ಅಂತ ಹೇಳಿ ಬೇಗನೆ ಪ್ಯಾಕ್ ಮಾಡಿ ಕೂಡಲೇ ಅವ್ರ ಬೋಟ್ ಹತ್ರ ಹೋಗಿ ಎಲ್ಲ ಇನ್ವೆಂಟರಿ ಮಾಡುವಾಗ ಪುನಃ ಸಾಧು ನಾಮಕ ವೈಶಾಲಮ್ಮ ದೇವ್ರು ಬಂದು ಅವ್ರಿಗೆ ಟೆಸ್ಟ್ ಮಾಡೋಣ, ಅವ್ರಿಗೆ ರಿಮೈಂಡ್ ಮಾಡೋಣ, ಸಂಕಲ್ಪ ಮಾಡಿದ್ದು ದೇವ್ರಿಗೆ ಏನಾದರೂ ಹೇಳಿದ್ರೆ ಅದು ಕೀಪ್ ಮಾಡಲೇಬೇಕು ಅಂತ ಒಂದು ಸ್ವಲ್ಪ ರಿಮೈಂಡರ್ ಕೊಡೋಣ ಅಂತ ಬಂದಾಗ ಓಂ ಓಂ ಅಂತ ಕೇಳ್ತು ಇನ್ವೆಂಟರಿ ಮಾಡೋಣ. ಓ ಇವ್ನು ಯಾರಪ್ಪ ಇವನು ಅಂತ ಅವನು ನೋಡ್ತಾನೆ, ಏನು ಪ್ಯಾಕ್ ಮಾಡ್ತೀವಿ ಅಂತ ಅವ್ನು ಕೋಪ ಬರೋಕ್ಕೆ ಶುರು ಆಯಿತು. ಅದಕ್ಕೆ ಅವನು ಕೇಳಿದಂತೆ ನೀನು ಯಾಕೆ ಬಂದಿದ್ದೀಯ ಅಂತ. ಯಾಕೆ? ದೇವರಿಗೆ, ದೇವರಂತ ಗೊತ್ತಿಲ್ಲ ಅವ್ರಿಗೆ, ಯತಿಲೋಕ ಅಲ್ವಾ, ಅದಕ್ಕೆ ನೀನು ಯಾಕೆ ಬಂದಿದ್ಯಾ, ಏನು ಬೇಕು ನಿನಗೆ ಅಂತ. ನನಗೇನು ಬೇಡ, ನಿನ್ನ ಬೋಟ್ಸಲ್ಲಿ ಏನಿಟ್ಟಿದ್ಯಾ ನೀನು, ಏನಿದೆ ಅದರಲ್ಲಿ, ಅಷ್ಟೊಂದು ಪ್ಯಾಕ್ ಮಾಡೋದೇನಿದೆ ಅಂತ ಹಾಗೆ ಕೇಳುವಾಗ ನಿನಗೆ ಯಾಕೋ ಅಂತ ಅವ್ನು ಕೋಪ ಬಂತು. ನನ್ನ ಇಲ್ಲಿ US ಅಲ್ಲಿ ನೀವು ಮಂತ್ಲಿ ಎಷ್ಟು ಮಾಡ್ತೀರಾ ಸರ್ ಅಂತ ಕೇಳಿದ್ರೆ ಅವ್ರು ಕೋಪ ಬಂತು. ಇಲ್ಲೆಲ್ಲ ಕಾಮನ್, ಅದು ಎಷ್ಟು ಬರ್ತಾ ಇದೆ ನಿಮಗೆ ಇನ್ಕಮ್ ಅಂತ ಕೇಳೋದು ಇದು ಕಾಮನ್ ಅಲ್ವಾ, ಅಲ್ಲಿ ಹಾಗೆ ಕೋಪ ಬರುತ್ತೆ. ಹಾಗೆ ಸಾಧು ಜೋರು ಕೋಪ ಬರುತ್ತೆ. ನಿನ್ಗೆ ಯಾಕೋ ಇದು ಇನ್ವೆಂಟರಿ, ನಮ್ಮ ಇನ್ವೆಂಟರಿ ನಿನ್ಗೆ ಯಾಕೆ, ನೀನು ಸುಮ್ಮನೆ ಹೋಗ್ತಾ ಇರು, ಇದ್ರಲ್ಲಿ ನಿಮಗೆ ಬೇಕೇ ಬೇಕಂತ ಹೇಳಿದ್ರೆ ನಾನು ಹೇಳ್ತೀನಿ, ಇದರಲ್ಲಿ ಏನಿದೆ ಅಂದರೆ ಸಗಣಿ, ಕಲ್ಲು, ಮಣ್ಣು, ಗ್ಲಾಸ್ ಪೀಸಸ್ಸು ಅಂಥದ್ದೆಲ್ಲ ಇದೆ, ಎಲೆ, ನಿಮ್ಗೆ ಯಾಕೆ ಅದೆಲ್ಲ, ನೀನು ಹೋಗ್ತಾ ಇರು ಎಕ್ಸ್ಪರ್ಟ್ ನೀನು ಅಂತ ಹೇಳುವಾಗ ಅವನು ಹೋಗೋ ಬಂದು ಅವನ ಕಮಂಡಲು ತಗೊಂಡು ಅದ್ರ ಮೇಲೆ ಹಾಕಿ ಪ್ರೋಕ್ಷಣ ಮಾಡಿ ಸಕಾಸ್ತು ಅಂತ ಹೇಳ್ಬಿಟ್ಟ. ಒಂದೇ ನಿಮಿಷದಲ್ಲಿ ಅವೆಲ್ಲ ಹಾಗೇ ಆಯಿತು. ಅವನ ಇನ್ವೆಂಟರಿ ಎಲ್ಲ ಹೋಗಿ ಬರೀ ಗ್ಲಾಸ್ ಪೀಸಸ್ಸು, ಸಗಣಿ, ಅದು ಇದೆಲ್ಲ ಅದೇ ಆಗಿದೆ. ಅಣ್ಣ ತರಗೆಲೆ ರಾಜಿನ ಚೂರು ನೀನು ಸಗಣಿ ಆಯ್ತಲ್ವಾ. ಹಾಗೆ ಅದಾಗಿ ಅವನು ಇನ್ವೆಂಟರಿ ಪುನಃ ಚೆಕ್ ಮಾಡಕ್ ಹೋದಾಗ ಸಾಧು ಹೋದ ದತ್ತಾಸ್ತು ಅಂತ ಹೇಳೋದ, ಅದು ಪುನಃ ಇನ್ವೆಂಟರಿ ಚೆಕ್ ಮಾಡುವಾಗ ಅದೇ ಇತ್ತಲ್ಲಿ ಬೇಸಿಕ್ಲಿ ಅವ್ರು ಹೇಳಿದ್ದೇನೆ. ಅಂದ್ರೆ ಅದರಲ್ಲಿ 2 ಪಾಠ ಇದೆ. ಒಂದೇನಂದ್ರೆ ವಾಟ್ ಯು ಥಿಂಕ್ ದಟ್ ಯು ಬಿಕಮ್. ನಾವು ಯಾವಾಗಲೂ ಏನ್ ಥಿಂಕ್ ಮಾಡ್ತೀವೋ ಅದೇ ಆಗೋದು. ನಾವು ಲಡ್ಡು ಯಾವಾಗಲೂ ಅದೇ ಲಡ್ಡು ಥಿಂಕ್ ಮಾಡ್ತಿದ್ರೆ ನಾವೇ ಲಡ್ಡು ಆಗ್ತೀವಿ ಫೈನಲಿ. ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್. ಯಾವಾಗಲೂ ನಾವು ಏನು ಇದರಲ್ಲಿ ಭಗವದ್ಗೀತೆಯಲ್ಲಿ ಇದೆ ಅಲ್ವಾ, ಒಂದು ಫಿಲಾಸಫಿ ಇದೆ, ಏನಂದ್ರೆ ನಮಗೆ ಮನ, ಬುದ್ಧಿ ಆಮೇಲೆ ಚಿತ್ತ ಇದೆ. ಒಂದು ಮನಸ್ಸು ಅಂತ ಹೇಳ್ತೀವಲ್ಲ, ಅದರಲ್ಲಿ ಮನ, ಬುದ್ಧಿ, ಚಿತ್ತ. ಆ ಚಿತ್ತ ಏನಿದೆ ಅಂದ್ರೆ, ಚಿತ್ತ ಅಂದ್ರೆ ಏನು, ಶಾರ್ಟ್ ಟರ್ಮ್ ಮೆಮೊರಿ ಅಂತ ಒಂದು ಮೀನಿಂಗ್ ಇದೆ. ಅದರಲ್ಲಿ ಆ ಚಿತ್ತ ವೃತ್ತಿ ಅಂತ ಹೇಳ್ತೀವಲ್ವಾ, ವೃತ್ತಿ ಅಂತ ಹೇಳಿದ್ರೆ ಏನು ನಮ್ಮ ಥಾಟ್ಸ್ ಬರುತ್ತೆ ನೋಡಿ. ಈಗ ನನ್ನ ಹೊಟ್ಟೆ ಹಸಿವಾಗಿದೆ, ಸಾಂಬಾರು ಮಾಡಿದ್ದಾರೆ ಅಲ್ವಾ, ಅದು ಬಂದಾಗ ಅದು ಏನು ವೃತ್ತಿ ಅಂತ ಹೇಳ್ತೀವಿ. ಚಿತ್ತದಿಂದ ಬರೋದು ವೃತ್ತಿ. ಅದು ವೃತ್ತಿ ಬರ್ತಾ 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 ಹೋದ್ರೆ ಅದಕ್ಕೆ ಸ್ವಭಾವ ಅಂತ ಹೇಳೋದು. ದ್ಯಾಟ್ ಇಸ್ ವಾಟ್ ವಿ ಮೀನ್ ಬೈ ವಾಟ್ ಯು ಥಿಂಕ್ ದ್ಯಾಟ್ ಯು ಬಿಕಮ್. ಯಾವಾಗ ನೋಡಿದ್ರೆ ಒಂದೇ ವಿಷಯ ಥಿಂಕ್ ಮಾಡ್ತಾ ಪ್ಯಾಟರ್ನ್ ಇದೆ ಅಲ್ವಾ, ಆ ಥಿಂಕ್ ಮಾಡ್ತಾ 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 ಹೋದ್ರೆ ಆ ವೃತ್ತಿ ಬರ್ತಾನೆ ಇದ್ರೆ ಅದಕ್ಕೆ ಸ್ವಭಾವ ಅಂತ ಬರುತ್ತೆ. ಆ ಸ್ವಭಾವ ಏನಾಗುತ್ತೆ ಅಂದ್ರೆ ಅದಕ್ಕೆ ಅನ್ಚೆಕ್ ಸ್ವಭಾವ, ಅಂದ್ರೆ ನಾವು ಕಂಟ್ರೋಲ್ ಮಾಡದೇ ಇದ್ದ ಸ್ವಭಾವ, ಅದು ವಾಸನ ಅಂತ ಆಗುತ್ತೆ. ಪುನಃ ಲಾಂಗ್ ಟರ್ಮ್ ಮೆಮೊರಿ ಬರುತ್ತೆ. ಆ ವಾಸನ ಇದ್ದಿದ್ರಿಂದ ಮುಂದಿನ ಜನ್ಮದಲ್ಲಿ ಅದೇ ಬರೋದು. ಅದು ಮೆಕ್ಯಾನಿಸಮ್ ಅಂದ್ರೆ ಅದು ಆಗಿರೋದು. ಅದಕ್ಕೆ ಇದರಲ್ಲಿ ತಥಾಸ್ತು, ಇವರು ಸಗಣಿ, ಗ್ಲಾಸ್ ಪೀಸ್ ಎಲ್ಲ ಹೇಳ್ತಲ್ಲ, ತಥಾಸ್ತು ಅಂದ್ರೆ ವಾಟ್ ಯು ಥಿಂಕ್ ದಟ್ ಯು ಬಿಕಮ್, ಇಲ್ಲೇ ಮಾಡ್ತೀನಿ ನೋಡು ಅಂತ ಹೇಳಿ ಅವನೇನೋ ಪಾಠ ಹೇಳಕ್ ಬಂದಿದ್ದ ದೇವರು, ಇವ್ರೇನೋ ಹೇಳ್ತು, ತಥಾಸ್ತು ಅಂತ ಹೋದ. ಆಯ್ತಲ್ವಾ. ಅದಕ್ಕೆ ಪುರಂದರದಾಸ ಹೇಳೋದು, ಯತಿಗಳ ಪಾದಕ್ಕೆ ಎರಗಬೇಕು. ಯತಿಗಳು ನೋಡಿದ ತಕ್ಷಣ ಸ್ವಲ್ಪ ಜಾಗೃತಿ ಇರಬೇಕು, ನಾವು ಏನೇನೋ ಹೇಳಕ್ಕಾಗತ್ತ.
ಯಾಕಂದ್ರೆ ಅವ್ರಿಗೆ ಆ ಪವರ್ ಇದೆ. ತಥಾಸ್ತು ಅಂತ ಹೇಳ್ಬಿಟ್ರೆ ಆಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಗ್ರತೆ ಮಾಡಬೇಕು. ಸೊ ಇದಾಯ್ತಲ್ವಾ, ಅದಕ್ಕೆ ಅವನಿಗೆ ಅದೆಲ್ಲ ನೋಡಿ ನಮ್ದೆಲ್ಲ ಹೋಯ್ತಲ್ವಾ, ನಮ್ಮ ನಮ್ಮ ನೆಟ್ವರ್ಕ್ ಅಂದ್ರೆ ಆಸೆಟ್ಸ್ ಇಷ್ಟಿಷ್ಟು ಇತ್ತು, ಈಗ 0 ಆಗಿಬಿಟ್ಟಿದೆ. ಅದಕ್ಕೆ ಅವ್ರು ಹೇಳೋದೇನಂದ್ರೆ, ನಮ್ಮ ಶಾಸ್ತ್ರದಲ್ಲಿ ಒಬ್ಬ ಫೇಮಸ್ ಮನುಷ್ಯನಿಗೆ ಹೇಗೆ ಎಳೆಯೋದು ಅಂತ ಹೇಳಿದ್ರೆ, ಅವನಿಗೆ ಇನ್ಫೆಮಿ ಏನೇನೋ ರೂಮರ್ಸ್ ಶುರು ಮಾಡ್ಬೇಕಂತ ಹೇಳಿ. ದೀಸ್ ಆರ್ ಆಲ್ ವಾರ್ಫೇರ್, ಗೊತ್ತಾಗಲ್ವಾ? ಯಾರು ಒಳ್ಳೆ ರೆಪ್ಯುಟೇಷನ್ ಇದೆಯೋ ಅವ್ರಿಗೆ ಕೆಳಗಿಳಿಸ್ಬೇಕಂದ್ರೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಮಾಡೋದು, ಬದನಾಮ್ ಮಾಡಿಸೋದು. ಹೌದು, ಆಯ್ತಲ್ವಾ? ಆಮೇಲೆ ಹಾಗೇನೆ ಯಾರು ರಿಚ್ ಆಗಿರ್ತಾರೋ ಅವ್ರಿಗೆ ಪಾಠ ಕಳಿಸ್ಬೇಕಂತ ಹೇಳಿದ್ರೆ ಇದೇ ಮಾಡಬೇಕು. ಅವ್ರ ಆಸೆಟ್ಸ್ ಎಲ್ಲ 0 ಆಗಬೇಕು, ಆವಾಗಲೇ ಬುದ್ಧಿ ಬರೋದು ಅವ್ರಿಗೆ. ಅವ್ರಿಗೆ ರಿಚ್ ಮನುಷ್ಯ ಇರ್ತಾರಲ್ವಾ, ಅವ್ನಿಗೆ ಬದನಾಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ನಿಗೆ ನಾಮೇ ಇಲ್ಲ, ಇಟ್ ಡಸಂಟ್ ಕೇರ್, ಬರೀ ಆಸೆಟ್ಸ್ ಮಾತ್ರ ಅವನಿಗೆ ಇದ್ದಿರೋದು. ಸೊ ಹಾಗೆ ದೇವ್ರು ಹಾಗೆ ಮಾಡಿದ್ದೀವಿ. ಅದಕ್ಕೆ ಆ ಸಾಧು ಎಲ್ಲೋದ ಅಂತ ಹುಡ್ಕೊಂಡು ಹೋಗಿ ಆ ಸಾಧು ಒಂದು ಇದರಲ್ಲಿ ಮರದ ಕೆಳಗೆ ಕೂತಿದ್ದಂತೆ, ಆರಾಮಾಗಿ ಬರ್ತಾರೆ ಅಂತ ಗೊತ್ತವ್ರಿಗೆ. ಬಂದು ಸಾಷ್ಟಾಂಗ ನಮಸ್ಕಾರ ಎಲ್ಲ ಮಾಡಿ, ಎಷ್ಟು ಅಳು ಅಂದ್ರೆ ಎಷ್ಟು ಅಳು, ನಮ್ದೆಲ್ಲ ಹೋಯ್ತು, ನಾವು ಮಾಡಿದ ಮಿಸ್ಟೇಕ್ ಆಯಿತು, ನೀವು ಹಾಗೆಲ್ಲ ಮಾಡಬಾರ್ದಾಗಿತ್ತು, ನಮಗೆಲ್ಲ ವಾಪಸ್ ಕೊಡಿ, ಹಾವು ನೀರಂತ ಜೋರಳು. ಅದಕ್ಕೆ ದೇವರು ಏನು ಹೇಳಿದ್ರು ಅಂತೆ, ಎಲ್ಲ ಸರಿ ಹೋಗುತ್ತೆ, ಏನಂದರೆ ನೀವು ಸಂಕಲ್ಪ ಮಾಡಿದ್ದೀರಲ್ವ ದೇವರಿಗೆ, ಅದೊಂದು ಫುಲ್ಫಿಲ್ ಮಾಡಬೇಕು ಅಷ್ಟೇ, ಬೇರೆ ಏನು ಬೇಡ. ನೀವು ಮಾಡಿದ್ದು ನೀವು ಹೇಳಿದ್ದಿದೆ ಅಲ್ವಾ, ಅದೇ ಮಾಡಬೇಕು, ಅಷ್ಟು ಮಾಡಿದ್ರೆ ಆಯಿತು, ಎಲ್ಲ ಸರಿ ಹೋಗುತ್ತೆ. ಆಗಲೇ ಅಂತ ಪುನಃ ಹೋಗಿ ನೋಡಿದ್ರೆ ಅದೆಲ್ಲ ಸರಿ ಹೋಗಿತ್ತು, ಅವೆಲ್ಲ ಇನ್ವೆಂಟರಿ ಸರಿ ಇತ್ತು. ಅದಕ್ಕೆ 2 ಬೋಟಲ್ಲಿ ಸಾಧು ಮೊದಲು ಬಂದ, ಅದಾದ್ಮೇಲೆ ಇವ್ರು ಬರೋದಂತಿತ್ತು. ಆಮೇಲೆ ನೋಡಿದ್ರೆ ಇಲ್ಲಿ ಪೂಜೆ ನಡೀತಾ ಇತ್ತು ಈ ಕಡೆಯಿಂದ, ಇಲ್ಲಿ ಸಾಧು ಮನೆ ಕಡೆಯಿಂದ. ಲೀಲಾವತಿ ಕಲಾವತಿ ಇಬ್ರು ಪೂಜೆ ಮಾಡ್ತಿದ್ರು. ಆವಾಗ ಅಲ್ಲಿ ವರ್ಡ್ ಬಂತು, ಏನಂದ್ರೆ ಸಾಧು ಬಂದಿದ್ದಾನೆ, ಅವ್ನು ನೋಡಕ್ಕೆ ನೀವು ಕೂಡಲೇ ಬರ್ಬೇಕಂತ. ಇಬ್ರು ಬಂದ್ರು, ಆದ್ರೆ ಇವಳು ಕಲಾವತಿ ಆ ಪ್ರಸಾದ ತಗೊಂಡಿಲ್ಲ, ಅಂದ್ರೆ ಪೂಜೆ ಫಿನಿಶ್ ಆಗಲಿಲ್ಲ. ಸೊ ಅವಳು ಬಂದಾಗ ಶರೀರವಾಣಿ ಬಂತಂತೆ, ಅಲ್ಲಿ ಅವಳ ಗಂಡ ಇರಲಿಲ್ಲ, ಹೊಸ ಗಂಡ, ಮದುವೆ ಆದ ತಕ್ಷಣ ಹೋಗಿದ್ದ ಅವನು, ಗಂಡ ಇರಲಿಲ್ಲ. ಅದಕ್ಕೆ ಏನಾಯ್ತು ಅಂತ ಅವಳು ಜೋರು ಇದು ಏನೋ ದುಃಖ. ಅದಕ್ಕೆ ಶರೀರವಾಣಿ ಬಂದು ಹೇಳ್ತಾರೆ, ವಾಪಸ್ ಹೋಗಿ ಆ ಪ್ರಸಾದ ತಗೋ, ಪೂಜೆ ಫಿನಿಶ್ ಮಾಡು, ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತ. ಪೂಜೆ ಫಿನಿಶ್ ಮಾಡಿ, ಪೂಜೆ ಮಧ್ಯದಲ್ಲಿ ಯಾರು ಎದೋರು, ಅದಕ್ಕೆ ಫಿನಿಶ್ ಮಾಡು, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಆಯಿತು. ಅದು 4ನೇ ಚಾಪ್ಟರ್, 5ನೇ ಚಾಪ್ಟರ್ ಹೇಳ್ತೀನಿ ಬೇಕಾಗಿ. ಅದರಲ್ಲಿ ಇದು ತುಂಗಧ್ವಜ ರಾಜ ಇದ್ನಲ್ವ, ಅವನು ಕ್ಷತ್ರಿಯ. ಇದ್ರವರೆಗೆ ಏನು ಹೇಳಿದ್ದೀನಿ, ಬ್ರಾಹ್ಮಣ, ಶೂದ್ರ, ವೈಶ್ಯ. ಲಾಸ್ಟ್ ತುಂಗಧ್ವಜ ರಾಜ ಅಂದರೆ ಕ್ಷತ್ರಿಯ. ಅವನಿಗೆ ತುಂಬ ದೇವ್ರ ಭಕ್ತಿ ಅವೆಲ್ಲ ಇತ್ತು, ಆದರೆ ಪ್ರಾಬ್ಲಮ್ ಅನ್ನೋದು ಅವನಿಗೆ ಏನು ಅಂದರೆ, ಅವನು ರಾಜ ಅಂತ, ಅವನು ರಾಜ, ನಾನು ರಾಜ, ಗೊತ್ತಾಯ್ತಲ್ವ? ಸೊ ಹಾಗೆ ಅವನು ಒಂದು ದಿವಸ ಅವನು ಬೇಟೆಗೆ ಹೋಗಿದ್ದಾಗ ಏನು ಸಿಗಲಿಲ್ಲ ಅವನಿಗೆ, ಅದು ಟೈರ್ಡ್ ಆಗಿ ಅವನು ಕೂತಿದ್ದಾಗ ಗೋಪಾಲಕರು ಅವ್ರು ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೀವಿ ಅಂತ, ರಾಜ ಬಂದಿದ್ದಾನೆ, ನೀವು ಬನ್ನಿ ಪೂಜೆಗೆ ಅಂತ ಹೇಳಿ ಕರೆದ್ರಂತೆ. ಕರೆದಾಗ ನಾನು ರಾಜ, ನಾನು ಇಲ್ಲೆಲ್ಲ ಬರಲ್ಲ, ನಾನು ಮಾಡೋದಾದ್ರೆ ಪ್ಯಾಲೇಸಲ್ಲೇ ಮಾಡೋದು, 12 ಭಟ್ರಿಗೆಲ್ಲ ಕರ್ಕೊಂಡು ಬಂದು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಅವ್ರು ಹೇಳಿದೆ. ಈ ಗೋಪಾಲಕರ ಹತ್ರ ನಾನು ಹೋಗಲ್ಲ, ಈ ಸಲ 3rd ಕ್ಲಾಸ್ ಪೀಪಲ್ ಅಂತ ಬಂತಾವನಿ ತಲೆಯಲ್ಲಿ, ಹೋಗ್ಲಿಲ್ಲ. ಆಮೇಲೆ ಪೂಜೆ ಆಯಿತು, ನಾನು ಇನ್ನೂ ಅಲ್ಲೇ ಕೂತಿದ್ದ. ಅದಕ್ಕೆ ಅವ್ರು ಪ್ರಸಾದ ತೊಗೊಂಡು ಬಂದ್ರಂತೆ. ಯಾವುದ್ರಲ್ಲಿ ಇದು ನೀವು ಮಾಡ್ತಿರಲ್ಲ, ಎಲೆನಲ್ಲಿ ದೊಣ್ಣೆ ಮಾಡಿ ತೊಗೊಂಡು ಬಂದು ಕೊಟ್ಟಾಗ ಅದು ರಿಜೆಕ್ಟ್ ಮಾಡಿದ ಅವನು. ಯಾಕಂದರೆ ನಾನು ಆ ಪ್ರಸಾದಕ್ಕೆ ಇವರು ಏನು ಹಾಕಿದ್ದಾರೆ ಅಂತ ಪ್ರಸಾದಕ್ಕೆ, ನಾನು ರಾಜ ಅಲ್ವಾ, ನನಗೆ ಅದು ಗೋಲ್ಡನ್ ಬಟ್ಟಲೆಲ್ಲ ಕೊಡ್ತಾರೆ ಅಂಥದ್ದಾದರೆ ಪ್ರಸಾದ ನಾನು ತಿಂತೀನಿ, ಇದೆಲ್ಲ ಬೇಡ ಅಂತ ರಿಜೆಕ್ಟ್ ಮಾಡಿದಂತೆ. ಆವಾಗ ಅವನು ವಾಪಸ್ ಬರೋವಾಗ ಏನಾಗಿತ್ತು, ಅವನ ಟ್ರೆಜರಿ ಎಲ್ಲ ಲೂಟ್ ಮಾಡಿ ಅವನ ಫ್ಯಾಮಿಲಿಗೆ ಕಿಡ್ನಾಪ್ ಮಾಡಿ ಹೋಗಿದ್ದಾನೆ ಅಂತ ಮಂತ್ರಿ ಹೇಳಿದಂತೆ. ಅದಕ್ಕೆ ಇವನೇನು ಮಾಡ್ದ ಅಂದರೆ ಕೂಡಲೇ ಅವನಿಗೆ ಗೊತ್ತಾಯ್ತು, ಇದು
ಸತ್ಯನಾರಾಯಣ ಪೂಜೆಗೆ ನಾನು ರಿಜೆಕ್ಟ್ ಮಾಡಿದ್ರಿಂದ ನನ್ನ ಮದ ಇದೆ ಅಪ್ಪ, ಅದರಿಂದ ನಾನು ಮಾಡಿದೆ. ಪುನಃ ವಾಪಸ್ ಹೋಗಿ ಅದೇ ಗೋಪಾಲ ಅವರಿದ್ದಾರಪ್ಪ, ಅವ್ರು ಕರ್ಕೊಂಡು ಬಂದು ಪುನಃ ಪೂಜೆ ಮಾಡಪ್ಪ ಅಂತ ನಾನು ಹೇಳ್ಕೊಡ್ತೀನಿ, ಆವಾಗೆಲ್ಲ ಸರಿ ಹೋಗ್ಬೋದು ಅಂತ ಹೇಳಿ ಅಲ್ಲಿ ಹೋಗಿ ಪುನಃ ಮಾಡಿಸಿ ಅದ್ರ ಬೆನಿಫಿಟ್ ಸಿಗ್ತಾವೆ, ಅವೆಲ್ಲ ರಿಸ್ಟೋರ್ ಆಯಿತು. ಅದಕ್ಕೆ ಇವರೆಲ್ಲ ಏನಂದರೆ ಮಂತ್ಲಿ ಶುರು ಮಾಡಿ ಮನೇಲಿ ಮಾಡ್ಬೋದು ಅಥವಾ ಲೇಕ್ ಸೈಡಲ್ಲಿ ಮಾಡ್ಬೋದು ಅಂತಿದೆ, ನದಿ ಹತ್ರ ಮಾಡ್ಬೋದು ಅಂತಿದೆ. ಅದಕ್ಕೆ ಇವರೆಲ್ಲ ಅವ್ರಿಗೆ ಬೆನಿಫಿಟ್ ಬಂತು ಅಂತ ಹೇಳಿ ಈ ಪೂಜೆ ಬಿಡಲಿಲ್ಲ, ಮಂತ್ಲಿ ಮಾಡಿದ್ರು. ಇಲ್ಲಿ ಆಶ್ರಮದಲ್ಲಿ ನಾನು ಕೇಳಿದ್ದೀನಿ ಮಂತ್ಲಿ ಮಾಡ್ತಾರೆ. ಅದಕ್ಕೆ ಬಂದಾಗ ನೀವು ಮಂತ್ಲಿ ಬಂದಾಗ ಒಂದ್ಸತಿ ಏನಾದರೂ ಕೇಳ್ಕೊಳ್ಳಿ, ಆಮೇಲೆ ಟೆಸ್ಟ್ ಮಾಡಿ. ನಾನು ನೋಡಿದ್ದೀನಿ ಏನಂದರೆ ಸತ್ಯನಾರಾಯಣ ಪೂಜೆಯಲ್ಲಿ ಅಟ್ಲೀಸ್ಟ್ 3 ಸತಿ ನಾನು ನೋಡಿದ್ದೀನಿ ದ್ಯಾಟ್ ಇಟ್ ಹ್ಯಾಸ್ ಹೆಲ್ಪ್. ನಾನು ಸ್ಪೆಸಿಫಿಕ್ ಆಗಿ ಏನು ಕೇಳಲ್ಲ, ಸತ್ಯನಾರಾಯಣ ಪೂಜೆ ಆಗಲಿ ಏನೇ ಪೂಜೆ ಆಗಲಿ ನಾನು ಸ್ಪೆಸಿಫಿಕ್ ಆಗಿ ಏನು ಕೇಳಲ್ಲ. ಯಾಕಂದರೆ ನಾನು ದೇವ್ರ ಹತ್ರ ಏನು ಕೇಳಿದ್ರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ನನ್ನ ಕರ್ಮ ಹೀಗಿದೆ, ನೀನು ಬಂದು ಅದರಲ್ಲಿ ಇಂಟರ್ಫಿಯರ್ ಮಾಡು ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಯೂಶಲಿ ಏನು ಕೇಳಲ್ಲ, ಆದರೂ ನಾನು ಬೆನಿಫಿಟ್ ನೋಡಿದ್ದೀನಿ. ಅದಕ್ಕೆ ಇದು ಒಳ್ಳೆ ಪೂಜೆ ಅಂತ ಯಾವಾಗಲೂ ಮಂತ್ಲಿ ಮಾಡಬೇಕಂತಿದೆ. ಆದರೆ ಯಾರಿಗೆ ಏನಾದರೂ ಕೊರತೆ ಇದ್ದರೆ ಖಂಡಿತ ಮಾಡಬೇಕು. ಆಯ್ತಲ್ವಾ? ಈಗ ನಿಂತರೆ ನಾವು ಆರತಿ ಮಾಡೋಣ. ಪೂಜೆ ಆಯಿತು. ಮಾಡ್ಬೋದು ಅಥವಾ ಒಂದೇ ಸತಿ ಮಾಡ್ಬೋದು. ಅದು ಮೇನ್ಲಿ ಆರತಿ ಮಾಡೋದು ಯಾಕೆ ಗೊತ್ತಾ, ಒಂದೊಂದು ಚಾಪ್ಟರ್ ಒಂದೊಂದಿಗೆ ಐದನೇದು ಆರತಿ ಮಾಡುವಾಗ ನೇಬರ್ಸ್ಗೆಲ್ಲ ಗೊತ್ತಾಗುತ್ತೆ, ಅವಾಗ ಊಟಕ್ಕೆ ಬರ್ತಾರೆ. ಜಯ ಜಯ ಆರತಿ ಹೇಳ್ಬೋದಾ? ಹೌದು, ಹೇಳ್ಬೋದು. ಜಯ ಜಯ ಆರತಿ ಸತ್ಯನಾರಾಯಣ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ. ಜಯ ಜಯ ಆರತಿ ಸತ್ಯನಾರಾಯಣ ಪೂಜಾ ಪ್ರಿಯ ಲೋಕ ವಿಖ್ಯಾತ ಸಾಧು ಸಜ್ಜನ ಭಕ್ತಿ ಸಂಗೀತ. ಜಯ ಜಯ ಆರತಿ ಸತ್ಯನಾರಾಯಣ ಸಫಲ ಭಕ್ತ ನಿವೇದಿತ ವರದ ಸಗುಣ ಸ್ವರೂಪ ಭಕ್ತಿ ಮುಕ್ತಿವರ. ಜಯ ಜಯ ಆರತಿ ಸತ್ಯನಾರಾಯಣ ಕಥಾ ಕೀರ್ತನ ಜಗತ್ ಸಂಗೀತ. ಕಥಾ ಕೀರ್ತನ ಭಜನ ಸಂಗೀತ ಇಹಪರ ಸುಖದಾತ ದಾಸ ಕೇಶವರೂಪ. ಜಯ ಜಯ ಆರತಿ ಸತ್ಯನಾರಾಯಣ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ. ಜಯ ಜಯ ಆರತಿ ಸತ್ಯನಾರಾಯಣ. ಸತ್ಯನಾರಾಯಣ ಸ್ವಾಮಿ ಗೋವಿಂದ ಗೋವಿಂದ. ಓಂ ಶಾಂತಾಕಾರಂ Go forward. Thank you.
गणपतिर्षं देवं विश्वासं नित्यं विश्वं नारायणमक्षरं देवमक्षरं परमपदं हरि ओम हरि विद्महे वासुदेवाय धीमहि तन्नो विष्णुः प्रचोदयात् ನೀನು ಪನ್ನಿಂದು ಜಪದು ಸ್ವಾಮಿ ನಿಂದ महालक्ष्मी विद्महे विष्णुपति देवी तन्नो लक्ष्मी प्रचोदयात् महालक्ष्मी विद्महे विष्णुपति देवी तन्नो लक्ष्मी प्रचोदयात् महालक्ष्मी विद्महे विष्णुपति देवी तन्नो लक्ष्मी प्रचोदयात् नमो ब्रह्मण्य देवाय दुर्गामणिताय जगद्गीताय श्रीकृष्णाय गोविन्दाय नमः गोविन्दाय नमः गोविन्दाय नमः बोल सत्यनारायण भगवान की ಜೈ कृष्ण भगवान की या आज नहीं ना चलो जी ಹುಡುಗ ಕರೆಸಿ ಓ ಇವಡೆ ಇದು ಈಗ ಹೇಳ್ಕೊಳಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಮೊಟ್ಟು ಇದು ಪೂಜೆ ಪದ ಬರೋ ಹಾಗೆ ಇದ್ದಾರೆ on behalf of Shivu, right? ओम इदं फलं मया देवा साक्षात् प्रदत्तवा तेन मे सफलप्राप्ति भवेत् जन्मनि जन्मनि ओम नारायणाय ओम नमो नारायणाय ओम नमो नारायणाय ओम नमो नारायणाय नारायण भगवान की जय त्वमेव माता च पिता त्वमेव बन्धुश्च सखा त्वमेव विद्याधरणं त्वमेव सर्वं ममैव देव कायेन वाचा मनसेन्द्रियैर्व बुद्ध्यात्मना वा प्रकृति स्वभावात् करोमि यद्यत् सकलं परस्मै नारायणायेति समर्पयामि। ॐ असतो मा सद्गमय तमसो मा ज्योतिर्गमय मृत्योर्मामृतं गमय। ॐ शान्ति शान्ति शान्तिः। सुखिनो भवन्तु। बोल सत्यनारायण भगवान की जय, जय। श्री कृष्ण भगवान की जय। महालक्ष्मी माता की जय।